ಅಗಜಾನನಂ ಪದ್ಮಾರ್ಕಂ ಗಜಾನನಂ ಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತೋಪಾಸ್ಮಹೇ ಗಜಾನನಂ ಭೂತಗಣಾಧಿಪಸೇವಿತಂ ಕಪಿತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಎಲ್ಲ ದೇವಾನುಗ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡ ವಿಚಾರಕ್ಕೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಇಲ್ಲಿರ್ತಕ್ಕಂಥ ವಿಶೇಷ, ಇವತ್ತು ಭೂಲೋಕವನ್ನು ಹೇಗೆ ನಮ್ಮ ಕೈಯಲ್ಲಿ ವಿಶೇಷವಾಗಿ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ, ಭೂಲೋಕವನ್ನು ಪಡಿಸ್ಕೊಳ್ಳೋಕ್ಕಾಗತ್ತಾ? ವಶೀಕರಣ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ವಶಪಡಿಸ್ಕೊಳ್ಳೋಕ್ಕೂ ಆಗಲ್ಲ. ಭೂಮಿ ಪ್ರಾಪ್ತಿ ಇರಬೇಕು, ಕರ್ಮ ನಮ್ಮದಾಗಿರಬೇಕು, ಭೂಮಿ ಋಣ ಇರಬೇಕು. ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ. ಸುತ ಆಲಯ ಅಂದರೆ ಮಕ್ಕಳ ಯೋಗವನ್ನು, ಹೆಂಡತಿ ಮದುವೆ ಆಗತಕ್ಕಂಥ ಯೋಗವನ್ನು, ಋಣವನ್ನು, ಭೂಮಿ ಋಣವನ್ನು, ನೀರು ಋಣವನ್ನು, ತಾಯಿ ಋಣವನ್ನು, ತಂದೆ ಋಣವನ್ನು ಯಾವತ್ತಾದರೂ ತೀರಿಸ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಜಗತ್ತಲ್ಲಿ ತಾಯಿ ಋಣ ತೀರಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭೂಲೋಕದಲ್ಲಿರ್ತಕ್ಕಂಥ ಷಣ್ಮುಗನ ಅನುಗ್ರಹ, ಧರಣಿ ಗರ್ಭಸಂಭೂತಂ ವಿದ್ಯುತ್ತಾಂಗಿತ ಸಮಪ್ರಭಂ ಕುಮಾರಶಕ್ತಿ ಚಂಚಂ ಮಂಗಳಂ ಪ್ರಣಮಾಮ್ಯಹಂ. ಷಣ್ಮುಗ ಶರವಣ ಭವ ಅಂತ ಕರಿತೀವಿ. ಈ ಷಣ್ಮುಗ ಅನ್ನೋದು ಸುಬ್ರಹ್ಮಣ್ಯ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಷಟ್ಚಕ್ರ ಉಪಾಸನೆ. 6 ಚಕ್ರಗಳು ಚೆನ್ನಾಗಿ ಆಕ್ಟಿವೇಶನ್ ಆದರೆ ಮಾತ್ರ ಭೂಮಿ ಋಣ ಪ್ರಾಪ್ತಿ. ಎಷ್ಟೋ ಜನ ತಮಿಳುನಾಡಲ್ಲಿ ಮನುಷ್ಯರೆಲ್ಲ ಅನ್ಕೊಂಡ್ಬಿಡ್ತಾರೆ, ಸುಬ್ರಹ್ಮಣ್ಯನ ಪೂಜೆ ಮಾಡಿ, ಗಣೇಶ ಪೂಜೆ ಮಾಡಿದ್ರೆ ಓ ಇಲ್ಲ ಮಹಾರಾಷ್ಟ್ರ ದೇವರು, ನರಸಿಂಹ ಪೂಜೆ ಮಾಡಿ ಆಂಧ್ರ ದೇವರು, ವೆಂಕಟರಮಣ ನಮ್ಮ ದೇವರು, ಓ ಈಶ್ವರ ಆದರೆ ಈ ಕಡೆ ಕರ್ನಾಟಕದ ದೇವರು, ಕೇರಳ ಆದರೆ ಮಾಟ ಮಂತ್ರದ ದೇವರು. ಏನು ಪೆದ್ದನ ಮಕ್ಕಳು, ದೇವ್ರುಗಳನ್ನೂ ಭಾಗ ಮಾಡ್ತಕ್ಕಂಥವ್ರು ನಿಮ್ಮಂಥವ್ರು ನಾನು ಎಲ್ಲೂ ನೋಡಿಲ್ಲ. ಸುಬ್ರಹ್ಮಣ್ಯ ತಮಿಳುನಾಡು ದೇವರಲ್ಲ. ಸುಬ್ರಹ್ಮಣ್ಯ ಇಲ್ಲದೇ ಇದ್ದರೆ 6 ಪೋರ್ಟ್ಫೋಲಿಯೋಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಿಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಸುಬ್ರಹ್ಮಣ್ಯ ಸರ್ವಜ್ಞಾನವನ್ನು ಕೊಡ್ತಕ್ಕಂಥ ರಾಹು ಮುಖಾಂತರವ 6 ಚಕ್ರಗಳನ್ನ ಆಕ್ಟಿವೇಶನ್ ಮಾಡೋ ಮನುಷ್ಯನಿಗೆ ರೋಗ ರುಜಿನಗಳಿಲ್ಲದೆ ಎಲ್ಲವನ್ನೂ ಪ್ರಾಪ್ತಿಯನ್ನು ಕೊಡ್ತಕ್ಕಂಥವ್ನು ಯಾರಾದರೂ ಇದ್ದರೆ ಸುಬ್ರಹ್ಮಣ್ಯ. ಶರವಣ ಭವ ಅಂತ ನೋಡಿ, 6 ಅಕ್ಷರಗಳ ಸುಬ್ರಹ್ಮಣ್ಯ. ಷಟಾಣನಾಯ ವಿದ್ಮಹೇ ಶಕ್ತಿ ಹಸ್ತಾಯ ಧೀಮಹೇ ತನ್ನೋ ಷಣ್ಮುಖ ಪ್ರಚೋದಯತೆ. 6 ಸುಬ್ರಹ್ಮಣ್ಯನ ಕ್ಷೇತ್ರಗಳು ವಿಶೇಷವಾಗಿದ್ದರೇ ಭೂಪ್ರಾಪ್ತಿ ನಿಮಗೆ ಸಾಧ್ಯ. ಪೂರ್ವಜನ್ಮದಲ್ಲಿ ಕುಜ ಚೆನ್ನಾಗಿದ್ದರೇ ಭೂಪ್ರಾಪ್ತಿ. ಬುಧನ ಜೊತೆ ಕುಜನ ಋಣ ಇದ್ದರೆ ಭೂಪ್ರಾಪ್ತಿ. ಚಂದ್ರನ ಅನುಗ್ರಹ ಬುಧನ ಮೇಲೆ ಇದ್ದರೇ ಹಂಸಯೋಗ ಭೂಪ್ರಾಪ್ತಿ. ರವಿಯ ದೃಷ್ಟಿ ಸಾಕ್ಷಾತ್ ಕುಜನ್ ಜೊತೆ ಕರೆಂಟ್ ಥರ ಇದ್ದರೆ ಆವಾಗ ಭೂಪ್ರಾಪ್ತಿ. ಕರೆಂಟ್ ಇದ್ದಂಗೆ ಶುಕ್ರನ ಜೊತೆ ಅಕಸ್ಮಾತ್ ಯಶೋ ಕೀರ್ತಿ ಪದವಿ ರವಿ ಜೊತೆ ಇದ್ದರೆ ಯಾವತ್ತು ಶತ್ರುತ್ವ. ಆದರೆ ಆಸ್ತಿ ಪ್ರಾಪ್ತಿಗಳಾಗಬೇಕು ಅಂದರೆ ಶುಕ್ರನ ದೃಷ್ಟಿ ಗುರು ದಶೆಗೆ ಕುಜನೂ ಇದ್ದರೆ ಮಾತ್ರ ಭೂಪ್ರಾಪ್ತಿ. ಇದಕ್ಕೆ ಭೂಮಿ ಪ್ರಾಪ್ತಿ ಆಗಬೇಕಾದರೆ ರಾಹುಕೇತುಗಳ ಸಂಚಾರ ಇರಲೇಬೇಕು. ಆಮೇಲೆ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ, 9 ಗ್ರಹಗಳು ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಜಗತ್ತಲ್ಲಿರೋದು 7 ಗ್ರಹಗಳು. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೆಶ್ಚ ರಾಹುವೇ ಕೇತುವೆ. ರಾಹುಕೇತು ಗ್ರಹಗಳಲ್ಲ. ಈ 2 ಗ್ರಹಗಳು ಯಾವತ್ತು ಸೇರತ್ತೋ, ಯಾವುದೇ 2 ಗ್ರಹಗಳು, ಸೂರ್ಯ ಚಂದ್ರ ಸೇರಲಿ, ಕುಜ ಅಂಗಾರಕನಾಗಿರ್ತಕ್ಕಂಥವನು ಯಾರ್ದಾದ್ರೂ ಚಂದ್ರನ ಜೊತೆ ಸೇರಲಿ, ಬುಧನ ಜೊತೆ ಅಂಗಾರಕ ಯಂತ್ರಕಾರಕನಾಗಿರಲಿ, ಚಂದ್ರನ ಜೊತೆ ಶುಕ್ರ ಸೇರಲಿ, ಹಂಸಯೋಗದ ಬುಧನ ಜೊತೆ ವಿಶೇಷವಾಗಿ ಗುರು ಸೇರಲಿ, ವಿದ್ಯಾಕಾರಕನಾಗಿರ್ತಕ್ಕಂಥ ಅನುಗ್ರಹ ಸೇರಲಿ, ಆ 2 ಗ್ರಹಗಳು ಸೇರೋ ಮೇಲ್ಗಡೆ ಇರೋ ರಾಹು, ಕೆಳಗಡೆ ಇರೋ ಕೇತು. ಮೇಲ್ ರಾಹು ಇದ್ದರೆ ಕಾಳಸರ್ಪ ದೋಷ, ಕೆಳಗಡೆ ಕೇತು ಇರ್ತಕ್ಕಂಥ ಮೇಲ್ ಹೋದರೆ ಕಾಳಸರ್ಪ ಯೋಗ. ಚೇಂಜ್ ನೋಡಿ, ಕಾಳಸರ್ಪ ದೋಷಕ್ಕೂ ಕಾಳಸರ್ಪ ಯೋಗಕ್ಕೂ. ಅದರಲ್ಲಿ ಶನಿ ಒಬ್ಬನೇ ಸಪರೇಟ್ ಇದ್ದರೆ ಜೀವನಾಪರ್ಯಂತ ಭೂಮಿ ಪ್ರಾಪ್ತಿ. ಶನಿ ಒಳಗಡೆ ಬಂದ್ಬಿಟ್ರೆ ಎಷ್ಟು ಮನೆಗಳು ಮಾರ್ಕೊತೀವೋ, ಎಷ್ಟು ಜಮೀನುಗಳು ಮಾರ್ಕೊತೀವೋ, ಉಣ್ಣಿಂದಿ ಪಯ ಮುಂಡಾದೇವಡ ಅಂತ ಇರೋದು ಹೊಟ್ಟೋಗತ್ತೆ ಅಂತ. ಸೊ ಋಣ ಇರಬೇಕು ಅಂದರೆ ಭೂಮಿ ಋಣ ಎಷ್ಟೋ ಜನ್ಮದ ಪುಣ್ಯ ಕುಜನ ಜೊತೆ ಇದ್ದರೆ ಮಾತ್ರ ಸಾಧ್ಯ. ಅದಕ್ಕೆ ಕುಜ ಯಾರು ಪೂಜೆ ಮಾಡ್ತಾನೆ, ರಾಹು ಯಾರನ್ನು ಪೂಜೆ ಮಾಡ್ತಾನೆ, ಷಣ್ಮುಗನ ಸುಬ್ರಹ್ಮಣ್ಯನೇ ಪೂಜೆ ಮಾಡೋದು. ಸಿಂಗಲ್ ಸುಬ್ರಹ್ಮಣ್ಯನ ರಾಹು ಪೂಜೆ ಮಾಡ್ತಾನೆ, 2 ಹೆಂಡತಿಯರ ಸಮೇತ ಇರೋ ಸುಬ್ರಹ್ಮಣ್ಯನ ಕುಜ ಪೂಜೆ ಮಾಡ್ತಾನೆ, ಅಂಗಾರಕ ಪೂಜೆ ಮಾಡ್ತಾನೆ. ಅಂಗಾರಕ, ಕುಜ, ಮಂಗಳ ಗ್ರಹ 3 ಒಂದೇನೆ. ಮಂಗಳ ಅಂದರೆ ಮಂಗಳ ಗ್ರಹ, ಕುಜ ಅಂದರೆ ಕುಜದೋಷ ಪರಿವರ್ತನೆ ಮಾಡೋನು, ಅಂಗಾರಕ ಅಂದರೆ ಭೂಮಿಕಾರಕ. ಎಲ್ಲವೂ ಒಂದೇ ಹೆಸರು, ಮಂಗಾರಕನಿಗೆ, ಕುಜನಿಗೆ, ಮಂಗಳ ಗ್ರಹಕ್ಕೆ. ಇದಕ್ಕೆ ನೀವೆಲ್ಲ ಏನು ಅಂದರೆ ಇಂಥ ಒಂದು ಯೋಗ ಸುಯೋಗವನ್ನು ಪ್ರಾಪ್ತಿ ಪಡಿಬೇಕು ಅಂದರೆ ಭೂಪ್ರಾಪ್ತಿ ಇರಬೇಕು, ಋಣ ಇರಬೇಕು. ನಮ್ಮಪ್ಪ ಆಸ್ತಿ ಮಾಡಿಟ್ಟ ಆದರೂ ನನಗೆ ಪ್ರಾಪ್ತಿ ಆಗಿಲ್ಲ, ಕೋರ್ಟ್ ಕೇಸಲ್ಲಿ ಬಂತು, ಬರೋಕ್ಕೆ ಆಗಿಲ್ಲ. ನಮ್ಮಪ್ಪ ಮನೆ ಕಟ್ಟಿದ್ರು, ಇದುವರೆ ತನಕ ಜನ್ಮದಲ್ಲಿ ಮನೆ ಒಳಗೆ ಹೋಗೋಕ್ಕಾಗಿಲ್ಲ. ನಾನು ಸ್ವಂತ ಮನೆಯಲ್ಲಿದ್ದರೂ ಸಹ ಬಾಡಿಗೆ ಮನೆಗೆ ಯಾವ ಕಾಲಕ್ಕೂ ಕಾಲಿಟ್ನೋ ಇವತ್ತವರೆಗೂ ಸ್ವಂತ ಮನೆಗೆ ಹೋಗೋಕ್ಕೆ ಆಗಿಲ್ಲ. ನನ್ನ ಹೆಂಡತಿ ಜೊತೆ ಸುಖವಾಗೇ ನಮ್ಮ ಮನೆ ಒಳಗಿಲ್ಲ. ಜಮೀನು ಬಂದಿದೆ ಆದರೂ ಕೇಸ್ ಆಗ್ತಾನೇ ಇದೆ, ಇದುವರೆ ತನಕ ನನ್ನ ಕೈಗೆ ಬಂದಿಲ್ಲ.
ಮಗನಿಗೆ ಕೊಡೋಣ ಅಂದರೆ ಆ ಭಾಗ ಆಗಲೇ ಇಲ್ಲ. ಅಣ್ಣ ತಮ್ಮರು ಜಗಳ ಮಾಡ್ತಾನೇ ಇದ್ದಾರೆ, ಇವತ್ತವರೆಗೂ ಭೂಪ್ರಾಪ್ತಿ ಇಲ್ಲ. ನಾನು ನನ್ನ ಹೆಂಡತಿ ಯಾವ ಕಾಲಕ್ಕೂ ಜಮೀನು ತೆಗೆದಾಕಿದ್ದೀವಿ, ಎಸ್ಟೇಟ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹೀಗೆ 108 ವಿಘ್ನಗಳ ಜೊತೆಗೆ ವಿದೇಶಕ್ಕೆ ಹೊಟ್ಟೋಗಿರ್ತೀರಾ, ಅಥವಾ ನೀವು ಆ ಮನೆಗೆ ಹೋಗಿ ಕಾಲಿಡೋಕ್ಕೆ ಸಾಧ್ಯವಿಲ್ಲ. ಯಾಕೆ ಪ್ರಾಪ್ತಿ ಇಲ್ಲ? ಅದಕ್ಕೆ ಭೂಮಿ ಪ್ರಾಪ್ತಿಯಾಗಬೇಕು ಅಂದರೆ ಕುಜ ಚೆನ್ನಾಗಿರಬೇಕು, ಬುಧ ಚೆನ್ನಾಗಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಗುರು ರಕ್ಷೆ ಇರಬೇಕು. ಅದರ ಜೊತೆಗೆ ರವಿ ಜೊತೆ ಹಂಸಯೋಗ, ಅಕಸ್ಮಾತ್ ಬುಧ ಇದ್ದರೆ ಹಂಸಯೋಗದ ಜೊತೆ ಚಂದ್ರನ ಜೊತೆ ಬುಧ ಇರಬೇಕು. ಹಂಸಯೋಗ ಸಡನ್ನಾಗೆ ಯಾರಾದರೂ ಭೂಮಿ ಕೊಡೋನು, ರಿಯಲ್ ಎಸ್ಟೇಟ್ ಚೆನ್ನಾಗಾಗೋನು, ಯಶೋ ಕೀರ್ತಿ ಪದವಿನಲ್ಲಿ ಪ್ರಾಪ್ತಿಯಾಗೋನು. ರಿಯಲ್ ಎಸ್ಟೇಟ್ ಸುಮ್ಮನೆ ಮಾಡೋಂಗಿಲ್ಲ, ಎಲ್ರಿಗೂ ಆಗಲ್ಲ. ಆಮೇಲೆ ಲೇಔಟ್ ಮಾಡೋಕ್ಕೆ ಭೂಮಿ ನಿಮಗೆ ಬಂದ್ರೇ, ಪಾರ್ಟ್ನರ್ಶಿಪ್ ಇಲ್ಲದೆ ಇದ್ದರೆ ಪರಿವರ್ತನೆ ಆಗೋದೇ ಇಲ್ಲ. ಎಷ್ಟೋ ಜನ ಭೂಮಿ ಪೂಜೆ ಹೆಂಗೆ ಮಾಡೋದನ್ನು ಗೊತ್ತಿಲ್ಲ, ಭೂಮಿ ತೊಗೊಂಡ್ರೆ ಏನು ಮಾಡಬೇಕು ಗೊತ್ತಿಲ್ಲ. ಒಂದು ಸಲ ಒಂದು ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡಿದ ಜಾಗದಲ್ಲೇ ಮತ್ತೊಂದು ತಿರುಗಿ ಸೆಕೆಂಡ್ ಫೇಸ್ ಮಾಡಬಾರ್ದು. ಯಾವತ್ತು ತಿಳ್ಕೊಳ್ಳಿ, ರಾಜಾಜಿನಗರಲ್ಲಿ ಫಸ್ಟ್ ಒಂದು ಸ್ಟೇಜ್ ಮಾಡಿದ್ರೆ, ಒಂದು ಫೇಸ್ ಮಾಡಿದ್ರೆ, ಜಯನಗರದಲ್ಲಿ ಇನ್ನೊಂದು ಫೇಸ್ ಮಾಡಬೇಕು. ಇಲ್ಲಿ ಲೇಔಟ್ ಮಾಡಿದ್ರೆ ನೀವು ಇಲ್ಲೊಂದು 200 ಸೈಟ್ ಮಾಡ್ತೀವಿ ಅಂದರೆ ಇಲ್ಲೇ ಒಟ್ಟಿಗೆ 500 ಮಾಡಿದ್ರೆ ಪರವಾಗಿಲ್ಲ. ಫೇಸ್ 1 ಫೇಸ್ 2 ಇಲ್ಲೇ ಮಾಡಬಾರ್ದು. ಆ ಗ್ರಾಮ ದೇವತೆ ಶಾಪ ಹಾಕ್ಬಿಡ್ತಾಳೆ. ಒಂದು ಸಲ ಇದು ದುಡ್ಡು ತೊಗೊಂಡ್ಯಾ, ಇನ್ನೊಂದು ಸೈಟಲ್ಲಿ ಇಲ್ಲೇ ತಿರುಗಿ ಇನ್ನೊಂದು ಲೇಔಟ್ ಮಾಡ್ತಿದ್ದೆ ಪಕ್ಕದಲ್ಲೇ, ತಗೋ ವಾಪಸ್ ನಿನ್ನ ದುಡ್ಡನ್ನ ಅಂತ ತೊಗೊಂಬಿಟ್ಟು ಕಷ್ಟದಲ್ಲಿ ಮುಳುಗಿಸ್ಬಿಡ್ತಾಳೆ. ತಿರುಗಿ ಸಾಲ ಮಾಡಬೇಕಾಗತ್ತೆ, ತಿರುಗಿ ಅಲ್ಲೇ ಲಿಟಿಗೇಷನ್ ಮಾಡಿಬಿಡ್ತಾಳೆ. ಅಥವಾ ಭೂಪ್ರಾಪ್ತಿ, ಒಂದು ಸಲ ಭೂಮಿಯನ್ನು, ಋಣವನ್ನು, ದುಡ್ಡು ಅವಳು ತೆಗೆದು ಬಿಸಾಕಿದ್ರೆ ನಿನ್ನ ಋಣ ಬೇಡ ಕಣೋ ಅಂತ ಅವಳು ಪ್ರಾಪ್ತಿಯಲ್ಲಿ ರಿಯಲ್ ಎಸ್ಟೇಟಲ್ಲಿ ಕೊಟ್ಬಿಟ್ರೆ ತಿರುಗಿ ಆ ಜಾಗದಲ್ಲಿ ಕಟ್ಟಬಾರ್ದು. ಬೇರೆ ಏರಿಯಾಗೆ ಹೋಗಿ ಕಟ್ಟಬೇಕು ನೀವು. ಅದೇ ಜಮೀನಲ್ಲಿ ತೊಗೋಬಾರ್ದು, ಅದೇ ಜಮೀನು ಪಕ್ಕದಲ್ಲಿ ತೊಗೋಬಾರ್ದು. ಇನ್ನೊಂದು ಎಸ್ಟೇಟಲ್ಲಿ ಪಕ್ಕದಲ್ಲಿ 4ನೇ ರೋಡಲ್ಲಿ ಮಾಡ್ತೀವಿ ಅಂದರೆ ಸೆಕೆಂಡ್ ಫೇಸ್ ಮಾಡೋ ಹಾಗಿಲ್ಲ. ಯಾರ್ಯಾರು ಮಾಡಿದರೆ ತೋರಿಸ್ಬಿಡಿ ನೋಡೋಣ. ಫಸ್ಟ್ ಫೇಸ್ ಸೆಕೆಂಡ್ ಫೇಸು ನಿಂತು ಹೋಗದೆ ಇದ್ದರೆ ನಾನು ವಿದ್ಯೆ ಬಿಟ್ಬಿಡ್ತೀನಿ, ಎಲ್ಲ ನಿಂತು ಹೋಗುತ್ತೆ. ಆಮೇಲೆ ಯಾವತ್ತೂ ತಿಳ್ಕೊಳ್ಳಿ, ಭೂಮಿ ತೊಗೋಬೇಕಾದ್ರೆ ತ್ರಿಕೋಣ ತೊಗೋಬಾರ್ದು, ಹುತ್ತ ಆಲ್ರೆಡಿ ಇದ್ದರೆ ಯಾವ ಕಾಲಕ್ಕೂ ತೊಗೋಬಾರ್ದು. ಯಾರು ಜಮೀನು ತೊಗೊಂಡಿದ್ದೀರೋ ಅಕಸ್ಮಾತ್ ಸಮಾಧಿಗಳಿದ್ದರೆ, ಆ ಸಮಾಧಿ ಸತ್ತೋಗಿದ್ದವ್ರ ಹೆಣಗಳನ್ನ ಹೂತಿದ್ರೆ, ಒಂದಕ್ಕಿಂತ ಜಾಸ್ತಿ ಹೂತಿದ್ರ ಪಕ್ಷದಲ್ಲಿ ನಿಮಗೆ ಜಲಮದಲ್ಲಿ ಪ್ರಾಜೆಕ್ಟ್ ಪೂರ್ತಿ ಆಗಲ್ಲ. ಅದಕ್ಕೆ ಮೋಕ್ಷ ಕೊಡದೆ ಆ ಜಾಗವನ್ನು ಅವ್ರಿಗೆ ಉಳಿಸ್ಕೊಡ್ಬೇಕು. ದೊಡ್ಡ ಆಲದ ಮರ ಕತ್ತರಿಸಿದ್ರೆ ತೊಂದರೆ, ಆ ಹಳ್ಳಿ ಮರ ಕತ್ತರಿಸಿದ್ರೆ ತೊಂದರೆ, ಹುತ್ತ ಮುರಿದಾಕ್ಬಿಟ್ಟು JCB ಮಾಡಿಬಿಟ್ವಿ ಅಂದರೆ ಹಾವಿಗೆ ನಿಮಗೆ ಶಾಪ. 24 ಗಂಟೆ ರಾಹು ದೋಷ. ಜಲಮದಲ್ಲಿ ರಿಯಲ್ ಎಸ್ಟೇಟು ಅಭಿವೃದ್ಧಿ ಆಗಕ್ಕೆ ಬಿಡಲ್ಲ. ಅದಕ್ಕೆ ಭೂಮಿ ಋಣ ಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು ಗೊತ್ತಾ, ಸಾಕ್ಷಾತ್ ನಾಗಪ್ಪನ ಸ್ಮರಣೆ ಮಾಡಬೇಕು. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚಕಂ ಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತತ ಏತಾನಿ ನವನಾಮಾನಿ ನಾಗರಾಂಚ ಮಹಾತ್ಮನಂ ಸಾಯಂಕಾಲೇ ಸ್ಮರೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವೇತ್. ಭೂಮಿ ಪ್ರಾಪ್ತಿ ಆಗಬೇಕು, ನಾಗಪ್ಪನ ಅನುಗ್ರಹ ಚೆನ್ನಾಗಿರ್ಬೇಕು. ಅದಕ್ಕೆ ಮನೇಲಿ ಆ ಕಾಲದಲ್ಲಿ ಎಲ್ಲರ ಮನೇಲಿ ಒಂದು ನಾಗರ ಹಾವನ್ನು ಪುಟಾಣಿದ ಬೆಳ್ಳಿ ತಂದು ಇಟ್ಕೊಳ್ಳೋರು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು, ಆಶ್ಲೇಷ ಬಲಿ ಅಥವಾ ಸರ್ಪ ಸಂಸ್ಕಾರ ಮಾಡ್ಕೊಂಬರೋರು. ಮಗು ಹುಟ್ಟಿದಾಗ ಒಂದು ನಾಮಕರಣ ಮಾಡಿದಾಗ ಯಾವುದಾದ್ರು ಒಂದು ಹಾವು ಕೊಡೋರು, ಯಾರಾದರೂ ಬೆಳ್ಳಿ ಹಾವು. ಇಲ್ಲ ನಾಗ ಪ್ರತಿಷ್ಠಾಪನೆ ಮಾಡಿದ ದಿವಸ ಯಾವುದಾದ್ರು ಒಂದು ಪುಟಾಣಿ ಹಾವು ಬೆಳ್ಳಿದು ಬಂದಿರೋದು. ಇಲ್ಲ ನಾಗಪಂಚಮಿಗೆ ಹಾಲು ನಾವು ತನಿ ಎರಿತೀವಿ ಅಂತ ಒಂದು ನಾಗರ ಹಾವು ತಂದಿಟ್ಕೋಬೋದು. ವಂಶ ಪಾರಂಪರ್ಯ ಲಕ್ಷ್ಮೀ ಪೂಜೆ ಅಂತ ಏನಾದರೂ ಇದು ವರಮಹಾಲಕ್ಷ್ಮಿಗೆ ತಂದಿರ್ತಾರೆ. ಇಲ್ಲ ವಿಶೇಷವಾಗಿ ಬಲಿಪಾಡ್ಯಮಿ ದಿವಸ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತ ಅಮಾವಾಸ್ಯೆ ಪೂಜೆ ಮಾಡೋಕೆ ನಾಗಪ್ಪನ ತಂದಿರ್ತಾರೆ. ಇಲ್ಲದೆ ಇದ್ದರೆ ನಾವುಗಳು ಚೌತಿಯಲ್ಲಿ ಪೂಜೆ ಮಾಡ್ತೀವಿ ಅಂತ ಕೆಲವರು ಏನು ಮಾಡ್ತಾರೆ, ನಾಗಪಂಚಮಿ ಮಾಡದಿದ್ರು ಗರುಡ ಪಂಚಮಿ ಮಾಡ್ತಾರೆ, ಗರುಡ ಪಂಚಮಿ ಇಲ್ಲದಿರೋ ಚೌತಿಯಲ್ಲಿ ಮಾಡ್ತಾರೆ. ಅಂತ ಅವ್ರಿಗೆ ನಾಗ ಅನುಗ್ರಹ ಇದ್ದರೆ ಮಾತ್ರ ಮನೆಯಲ್ಲಿ ಹಾವುದು ಯಾವತ್ತೂ ರಕ್ಷೆ ಇರಲೇಬೇಕು. ಜ್ಞಾಪಕ ಇಟ್ಕೊಳ್ಳಿ, ಹಾವು ಮನೆ ಒಳಗೆ ಇಲ್ಲದೆ ಇದ್ದರೆ, ಹಾವಿನ ವಿಗ್ರಹ ನಿಮ್ಮ ಮನೇಲಿ ಬೆಳ್ಳಿದಿಲ್ಲದೆ ಇದ್ದರೆ ಪ್ರಯೋಜನವಿಲ್ಲ. ಎಲ್ಲರ ಮನೆಯಲ್ಲೂ ಜ್ಞಾಪಕ ಇಟ್ಕೊಳ್ಳಿ, ನೀವು ವಿಶೇಷವಾಗಿರ್ತಕ್ಕಂಥ ಯಾವ ಧರ್ಮದವರಾಗಲಿ, ಯಾವ ಜಾತಿಯವರಾಗಲಿ, ಎಂಥ ಒಂದು ವಿಶೇಷವಾಗಿ ಸಂಘಟನೆ ಇರಲಿ, ನಿಮಗೆ ಸನಾತನ ಧರ್ಮ ಏನು ಹೇಳುತ್ತೆ, ಭೂಮಿ ಋಣ ತೀರಿಸ್ಕೊಳ್ಳೋಕ್ಕೆ ಪರಿವರ್ತನೆ ಆಗಬೇಕಾದ್ರೆ ನಾಗಪ್ಪ ಇರಲೇಬೇಕು ಅನ್ನೋದು ಬಹಳ ಮುಖ್ಯ. ಇಂಥ ಒಂದು ನಾಗಪ್ಪ ನಮ್ಮ ಮನೇಲಿ ಇದ್ದರೆ ಮಾತ್ರ ಭೂಮಿ ಪ್ರಾಪ್ತಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನಂತೆ. ಎಲ್ಲಾದರೂ ಒಂದು ಸಲ ಯಾವಾಗ ಒಂದು ಸೈಡ್ ತೆಗೆದುಹಾಕೋದು, 30-40 ಆಗಲಿ, 20-30 ಆಗಲಿ, 30-30 ಆಗಲಿ, 10/10 ತೆಗೆದು ಬಿಸಾಕೋದ್ರು ಋಣ ಬೇಕು. ಋಣ ಬೇಕು ಅಂದರೆ ಭೂಮಿ ಪ್ರಾಪ್ತಿ ಇಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ. ಅದಕ್ಕೆ ಭೂಮಿಗೆ ಯಾವತ್ತೂ ತಿಳ್ಕೊಳ್ಳಿ, ಫಸ್ಟು ನಾಗಪೂಜೆ ಮಾಡಬೇಕು. ನಂಬರ್ 1, ನಿಮ್ಮ ತಾತನ ಮನೆ ಯಾವುದಾದ್ರು ಜಮೀನು ಇದ್ದರೆ, ಎಲ್ಲೂ ಇಲ್ವಾ ಬಿಟ್ಬಿಡೋಣ. ಹಾಗೆ ನೀವೇನು ಮಾಡಬೇಕು, ಒಂದು ಮೂಗುಹುತ್ತ, ದೊಡ್ಡ ಮೂಗುಹುತ್ತದ್ದು ಮಣ್ಣು ತಗೊಂಬರ್ಬೇಕು. 1, 2, 3. ಮೂಗುಹುತ್ತ ಅಂದರೆ ರಂಧ್ರ ಇರಬಾರ್ದು, ಆ ಹುತ್ತಕ್ಕೆ ರಂಧ್ರ ಇರಬಾರ್ದು. ಅದು ಉದ್ದಕ್ಕೆ ಬೆಳೆದಿರುತ್ತೆ, ಎಷ್ಟೆಷ್ಟು ಎತ್ತರ ಬೆಳೆದಿರುತ್ತೆ, 7 ಅಡಿ 8 ಅಡಿ 12 ಅಡಿ ಎಲ್ಲ ಬೆಳೆದಿರುತ್ತೆ. ಆ ರಂಧ್ರನೇ ಇಲ್ಲದೆ ಇರತಕ್ಕಂಥ ಮೂಗುತ್ತದ ಮಣ್ಣು 1, 2 ಫುಲ್ ಮುರಿದ್ಗಿರಿದಾಕ್ಬಿಡಿರಿ. ಹುಷಾರ್, ಸ್ವಲ್ಪನೇ 3 ಹಿಡಿ ತೊಗೋಬೇಕು. ಚೆನ್ನಾಗಿ ಪುಡಿ ಮಾಡಬೇಕು, ಜಲ್ಡಿ ಹಿಡಿಬೇಕು. ಹುತ್ತದ ಮಣ್ಣು ತೊಗೋಬೇಕು. ಹುತ್ತದ ಮಣ್ಣು ಎಲ್ಲಿಂದ ತೊಗೊತೀರಾ, ಗಣಪತಿ ದೇವಸ್ಥಾನ ಹತ್ತಿರ ಇರಬೇಕು, ಇಲ್ಲ ಕಾಡಿನ ದೇವಸ್ಥಾನದ ಒಳಗಿರ್ತಕ್ಕಂಥ ಹುತ್ತದಲ್ಲಿ ಇರಬೇಕು. ದೇವಸ್ಥಾನ ಕಾಡೊಳಗಿರಬೇಕು, ಪ್ರಚಾರ ಪೂರ್ವಕವಾಗಿ ಯಾರೂ ಇಲ್ಲದೆ ಅಲ್ಲೊಂದು ದೇವಸ್ಥಾನದಲ್ಲಿ ಹುತ್ತ ಇದೆ ಅಂತ ತೊಗೋಬೇಕು. ಇಲ್ಲ ಯಾವುದಾದ್ರು ಗಣಪತಿ ದೇವಸ್ಥಾನದಲ್ಲೇ ಹುತ್ತ ಇರಬೇಕು.
ಅಂಥ ಜಾಗ ಸರಬೇಕು. ಇಲ್ಲ ಅರಳಿ ಮರದ ಕೆಳಗೆ ಬೆಳೆದಿರತಕ್ಕಂಥ ಹುತ್ತ ಪೂರ್ವದಿಂದ ಯಾವ ಕಾಲಕ್ಕೋ ಅಲ್ಲಿ ವಿಶೇಷ ಅಂತ ಇರಬೇಕು. ಇಲ್ಲ ಅತ್ತಿ ಮರದ ಕೆಳಗೆ ಯಾವ್ದಾದ್ರು ಹುತ್ತ ಇರಬೇಕು. ಜ್ಞಾಪಕ ಇಟ್ಕೊಳ್ಳಿ. ಬೇವಿನ ಮರ ಪಕ್ಕದಲ್ಲಿ ಹುತ್ತ ಇರಬೇಕು. ಬೇವಿನ ಮರ, ಹತ್ತಿ ಮರ, ಅರಳಿ ಮರ, ಈ ಮರದ ಕೆಳಗಿರ್ತಕ್ಕಂಥ ಈ 3 ಮರಗಳ ಹತ್ರ ಹುತ್ತ ಇದ್ರೆ ವಿಶೇಷ. ಇಲ್ಲ ಗಣಪತಿ ದೇವಸ್ಥಾನದಲ್ಲಿ ಹುತ್ತ ಇರಬೇಕು. ಇಲ್ಲ ಕಾಡಿನ ದೇವಸ್ಥಾನದಲ್ಲಿರೋ ಹುತ್ತ ಇರಬೇಕು. ಆ ಹುತ್ತದಲ್ಲಿ ಮೊಂಟೋಗ, ಅದಕ್ಕೆ ರಂಧ್ರ ಇರುತ್ತೆ, ಹಾವು ಓಡಾಡ್ತಿದೆ ಅಂತ ಅರ್ಥ. ರಂಧ್ರ ಇದ್ದರೆ ಹಾವು ಓಡಾಡುತ್ತೆ, ರಂಧ್ರ ಇಲ್ಲದೆ ಇರೋದು ವಿಶೇಷ. ಅದನ್ನು ಪುಡಿ ಮಾಡಿ ಜಲ್ಡಿ ಇಟ್ಕೋಬೇಕು. ಅದೆಷ್ಟು ತೊಗೋಬೇಕು? 1, 2, 3 ಹಿಡಿ ತೊಗೋಬೇಕು. ಚೆನ್ನಾಗಿ ತಗೊಂಡು 2 ಜಲ್ಡಿ ಆಡಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಜಲ್ಡಿ ಆಡಬೇಕು. ನೈಸಾಗಿ ಮಾಡಿರ್ತಕ್ಕಂಥದ್ದು ಒಂದು ಡಬ್ಬಿಗೆ ಹಾಕೊಂಡು ಕೆಳಗಿರೋದು ಮಾತ್ರ ನೈಸಾಗಿರುತ್ತೆ, ಮೇಲಿರೋದು ಬಿಸಾಕಬಾರ್ದು. ಗಿಡಗಳಿಗೆ ತುಳಸಿ ಪಾಟಕ್ಕೋ ಅಥವಾ ತೆಂಗಿನಕಾಯಿ ಮರಕ್ಕೋ ಯಾವುದಕ್ಕೋ ಹಾಕಿಟ್ಬಿಡ್ಬೇಕು. ಆ ಕೆಳಗಡೆ ನೈಸಾಗಿರ್ತಕ್ಕಂಥ ಮಣ್ಣು ಏನಿದೆ ಆ ಮಣ್ಣನ್ನು ಚೆನ್ನಾಗಿ 2 ಗೋಪುರಗಳು ಮಾಡ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಭಾಗ 3 ಮಾಡಬೇಕು. ಆ ಮಣ್ಣನ್ನು ನೈಸಾಗಿರೋ ಮಣ್ಣು ಡಬ್ಬಿಗೆ ಹಾಕೋಬೇಕು. ಅದರಲ್ಲಿ 2 ಭಾಗ ಹೀಗೆ ಗೋಪುರದ ಆಕಾರದಲ್ಲಿ ಅರ್ಶಿಣದ ಗೌರಮ್ಮ ಮಾಡ್ಕೊತೀವಿ ಗೊತ್ತಾ ನಾವು, ಆ ಥರ ಕುಂಕುಮದಲ್ಲಿ ಅರ್ಶಿಣದಲ್ಲಿ ಗೌರಮ್ಮ ಮಾಡ್ಕೊತೀವಿ ಹಿಂಗೆ ಮೇಲೆ ಇಟ್ಕೊಳ್ಳೋಕ್ಕೆ. ಸೆಗಣಿಲಿ ಗಣಪತಿ ಪಿಳ್ಳಾರಿ ಮಾಡ್ಕೊತೀವಿ. ಆ ಥರ ಈ ಹುತ್ತದ ಮಣ್ಣು 2 ಮಾಡ್ಕೋಬೇಕು. ಒಂದು ಮಹಾಕಾಳಿ, ಇನ್ನೊಂದು ಮಹಾಲಕ್ಷ್ಮಿ. ಜ್ಞಾಪಕ ಇಟ್ಕೊಳ್ಳಿ. ಒಂದು ಮಹಾಕಾಳಿ, ಒಂದು ಮಹಾಲಕ್ಷ್ಮಿ. ಎರಡನ್ನೂ ಒಂದು ತಟ್ಟೆಯಲ್ಲಿ ಇಡಬೇಕು. ಹಿತ್ತಾಳಿ ತಟ್ಟೆ, ಸ್ಟೀಲ್ ತೊಗೋಬೇಡಿ, ಹಿತ್ತಾಳಿ ತಟ್ಟೆಯಲ್ಲಿ ಇಡಬೇಕು ಅಥವಾ ತಾಮ್ರ ತಟ್ಟೆಯಲ್ಲಿ ಇಡಬೇಕು. ಇಂಥ ಮಣ್ಣಿನ ತಟ್ಟೆಯಲ್ಲಿ ಇಡಬೇಕು. ಆ ಒಂದೇ ತಟ್ಟೆಯಲ್ಲಿ 2 ಗೋಪುರಗಳ ಥರ ಮಾಡ್ಕೊಂಡು ಈ ನೈಸ್ ಮಣ್ಣು ಹಾಲಲ್ಲೇ ಕಲಿಸ್ಕೋಬೇಕು. ಹಸಿ ಹಾಲಲ್ಲಿ ಕಲಿಸ್ಕೋಬೇಕು, ನೀರೆಲ್ಲ ಕಲಿಸ್ಕೋಬಾರ್ದು. ಹಾಲಲ್ಲಿ ಚೆನ್ನಾಗಿ ಕಲಸಿ ಗಟ್ಟಿಗೆ ಹಿಂಗೆ ಗೋಪುರ ಮಾಡ್ಕೋಬೇಕು. 2 ಗೋಪುರಗಳು ಮಾಡಿಕೊಂಡ್ರೆ ಆ 2 ಗೋಪುರ ಮಾಡಿರೋದು ಮಣ್ಣಿನ ತಟ್ಟೆ, ಹಿತ್ತಾಳಿ ತಟ್ಟೆ, ತಾಮ್ರದ ತಟ್ಟೆ, ಕಂಚಿನ ತಟ್ಟೆ, ಯಾವ್ದಾರು ಪರವಾಗಿಲ್ಲ, ಸ್ಟೀಲ್ ಕಬ್ಬಿಣದ ತಟ್ಟೆ ಆಗಬಾರ್ದು. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇಷ್ಟು ತಟ್ಟೆನಲ್ಲಿ 2 ಗೋಪುರಗಳು ಮಾಡಿಕೊಂಡು ಅದಕ್ಕೆ ಒಂದಕ್ಕೆ ಪೂರ್ತಿ ಅರಿಶಿನ, ಒಂದಕ್ಕೆ ಪೂರ್ತಿ ಕುಂಕುಮ. ಒಂದಕ್ಕೆ ಪೂರ್ತಿ ಅರಿಶಿನ, ಇನ್ನೊಂದಕ್ಕೆ ಕುಂಕುಮ. ಆ ಅರಿಶಿನದ ಆಗಿರ್ತಕ್ಕಂಥದ್ದಕ್ಕೆ ಹರಿದ್ರಾಲಂಕಾರಂ ಲಕ್ಷ್ಮೀಪೂಷಿತ ನರಸಿಂಹಸ್ವಾಮಿನೇ ನಮಃ, ಕುಂಕುಮಾಲಂಕಾರಂ ಲಕ್ಷ್ಮೀಭೂಷಿತ ಲಕ್ಷ್ಮೀ ನರಸಿಂಹಾಯ ನಮಃ. ಅರಿಶಿನದ ಅಲಂಕಾರ ದುರ್ಗೆಗೆ, ಕುಂಕುಮದ ಅಲಂಕಾರ ಲಕ್ಷ್ಮಿಗೆ. ದುರ್ಗಾ ಲಕ್ಷ್ಮೀ ನಮಃ ಅಂತ ಸ್ಮರಣೆ ಮಾಡ್ಕೊಳ್ಳಿ. ಇದನ್ನು ಸ್ಥಳದಾತಾಯ ಮಂತ್ರ ಹೇಳ್ಕೊಳ್ತೀರಿ, ಕ್ಲೀನಾಗಿ ಬರ್ಕೊಳ್ಳಿ. ಪೆನ್ನು ಪೇಪರೆಲ್ಲ ತೊಗೊಂಡಿದ್ದೀರಾ? ಬರ್ಕೋಬೇಕು, ಜ್ಞಾಪಕ ಇಟ್ಕೋಬೇಕು. ಪದೇ 20 ಸಲ ಅದನ್ನು ತಿರುಗಾಕಿ ಒಂದಷ್ಟು ಜನಕ್ಕೆ ಹೇಳ್ತಾ ಬನ್ನಿ. ಬ್ರಹ್ಮಾಂಡ ವಿಚಾರದ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ವಿಶೇಷವಾಗಿ ಗಂಟೆ ಬಾರಿಸಿ ಎಲ್ಲರಿಗೂ ಹಂಚಿ ಹಾಡಿ ಹೊಗಳ್ಬೇಕು. ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಏನು ಮಂತ್ರ ಬರ್ಕೊಳ್ಳಿ. ಸ್ಥಳದಾತಾಯ ವಿದ್ಮಹೆ, ಸ್ಥಳದಾತಾಯ ವಿದ್ಮಹೆ, ಗೃಹದೇನುವೆ ಧೀಮಹಿ, ಗೃಹದೇನುವೆ ಧೀಮಹಿ, ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್, ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್. ಈ ಸ್ಥಳದಾತಾಯ ವಿದ್ಮಹೆ ಸ್ಥಳವನ್ನು ಕೊಡು, ಗೃಹದೇನವೇ ಧೀಮಹಿ ಗೃಹ ನಿರ್ಮಾಣ ಮಾಡಿಕೊಡು, ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯ, ಕುಬೇರ ಮತ್ತು ಲಕ್ಷ್ಮಿ, ಒಂದು ಅರಿಶಿನ ಕುಬೇರ, ಲಕ್ಷ್ಮಿ ಕುಂಕುಮ. ಅದಕ್ಕೆ ದುರ್ಗಾ ಲಕ್ಷ್ಮೀ ನಮಃ ಅಂತ ಸ್ಮರಣೆ ಮಾಡ್ಕೋಬೇಕು. ಆಮೇಲೆ ಎಲ್ಲ ಜಾತ್ರೆಗೆ ಹೋಗ್ತೀರ. ಜಾತ್ರೆಗೆ ಹೋದಾಗ ಪುಟ್ಪುಟಾಣಿ ಬಳೆಗಳು ಸಿಗುತ್ತೆ, ಕಪ್ಪು ಬಳೆಗಳು ಹೀಗೆ ಕುಚ್ಚಿರುತ್ತೆ ಚೆನ್ನಾಗಿ. ಆ ಪುಟ್ಪುಟಾಣಿ ಕುಚ್ಚಿರ್ತಕ್ಕಂಥ ಗಾಜಿನ ಬಳೆದು ಎಲ್ಲಾದರೂ ಸಿಗುತ್ತೆ, ತಂದುಬಿಡಿ. ಅದನ್ನು ಈ ಗೋಪುರಗಳು ಮಾಡಿರೋ ತಟ್ಟೆ ಮೇಲೆ, ಆ ಗೋಪುರದ ಮೇಲೆ ಇಟ್ಬಿಡ್ಬೇಕು. ಒಂದು ಅರಿಶಿನದ ಪೂಜೆ ಮಾಡಬೇಕು, ಈ ಮಂತ್ರವನ್ನು ಹೇಳಿ, ಇನ್ನೊಂದು ಕುಂಕುಮ ಹಾಕಬೇಕು. ಸೇಮ್ ಮಂತ್ರವನ್ನು ಹೇಳ್ತಾ ಇರುವಾಗಲೇ ಅರಿಶಿನ ತೊಗೊಂಬಿಡಿ. ಸ್ಥಳದಾತಾಯ ವಿದ್ಮಹೆ ಗೃಹದೇನವೇ ಧೀಮಹಿ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್, ಇದಕ್ಕೆ ಅರಿಶಿನ ಹಾಕಿ. ಸೇಮ್ ಮಂತ್ರ ಹೇಳ್ಕೊಂಡು ಸ್ಥಳದಾತಾಯ ವಿದ್ಮಹೆ ಗೃಹದೇನವೇ ಧೀಮಹಿ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್, ಇದು ಕುಂಕುಮ ಹಾಕಿ. ಈ ಥರ 32 ಸಲ ಜ್ಞಾಪಕ ಇಟ್ಕೊಳ್ಳಿ. ಒಂದು ದಿನಕ್ಕೆ 32 ಸಲ ಈ ಅರಿಶಿನದ ಮೇಲೆ, ಕುಂಕುಮದ ಮೇಲೆ, ಗೋಪುರದ ಮೇಲೆ ಏನಿಡ್ತೀರಾ? ಚಿಕ್ಕ ಚಿಕ್ಕ ಗಾಜಿನ ಬಳೆಗಳು. ಯಾವತ್ತಿದ್ರೂ ತಿಳ್ಕೊಳ್ಳಿ, ಅವಳು ಮಾರಮ್ಮ ಅಂತ ಊರು ಗ್ರಾಮ ದೇವತೆ. ಒಂದು ಋಣವಾದರೂ ಕೊಡಿಸ್ತಾಳೆ. ಒಂದು ಸೈಟ್ ಆದರೂ ನಮ್ಮ ಯೋಗ್ಯತೆಗೆ ತೊಗೊಂಡಿಲ್ಲ ನಾವು. ಒಂದು ಬಾಡಿಗೆ ಮನೆಗೆ ಹೋಗೋಕ್ಕಾಗಿಲ್ಲ. ನನ್ನ ಯೋಗ್ಯತೆಗೆ ಒಂದು ಸೈಟ್ ಜಮೀನು ನಾನು ತೊಗೊಳಕ್ಕಾಗಿಲ್ಲ. ನನ್ನ ಮಗನಿಗೋಸ್ಕರ ಯಾವ ಕಾಲಕ್ಕೂ ಒಂದು ಲೀಸ್ ಮನೆ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ಗೃಹ ನಿವಾಸವೇ ಇಲ್ಲದೆ ಇರತಕ್ಕಂಥವ್ರು ಕೂಡ ಈ ಪ್ರಾಪ್ತಿಯನ್ನು ಕೊಡ್ತಕ್ಕಂಥವಳು ಗ್ರಾಮ ದೇವತೆ. ಅದಕ್ಕೆ ಆ ಗ್ರಾಮ ದೇವತೆ ಕರಿಮಣಿಗಳನ್ನ, ಋಣ ಬಂದು ಕಪ್ಪು ಬಂದು ಶನಿ, ಕೆಂಪು ಬಂದಿರತಕ್ಕಂಥದ್ದು ಯಾರೋ ಕುಜ ಅಂಗಾರಕ, ಹಳದಿ ಬಂದು ಯಾರೋ ಗುರು. ಇದಿಷ್ಟು 3 ಸೇರಿದ್ರೆ ಶನಿ, ಗುರು, ಅಂಗಾರಕ 3 ಸೇರಿದೇನಾಗತ್ತೆ? ಭೂಮಿ ಗ್ಯಾರಂಟಿ 1000% ಬರೆದಿಟ್ಕೊಳ್ಳಿ. ನಿಮಗೆ ಭೂಮಿ ಪ್ರಾಪ್ತಿ ಆಗಿಲ್ಲ, ನಾನು ವಿದ್ಯೆ ಬಿಟ್ಬಿಡ್ತೀನಿ ಅಂಥ ವಿಶೇಷತೆ. ಅದಕ್ಕೆ ಆ ಭೂಮಿ ಪ್ರಾಪ್ತಿಯಾಗೋಕ್ಕೆ ಇದನ್ನು ಮಾಡಿ, ಈ ಮಂತ್ರವನ್ನು ಕರೆಕ್ಟಾಗಿ ನೀವು 32 ಸಲಿನ, ಒಂದಕ್ಕೆ 32 ಸಲ ಇಲ್ಲ, ಒಂದು ಸಲ ಹೇಳಿದ್ಮೇಲೆ 32ನೇ ಸಲ ಲೆಕ್ಕ. ಅದಕ್ಕೆ ಅರಿಶಿನ ಹಾಕೋದು, ಇದಕ್ಕೆ ಕುಂಕುಮ ಹಾಕೋದು, ಇದಕ್ಕೆ ಅರಿಶಿನ ಹಾಕೋದು, ಇದಕ್ಕೆ ಕುಂಕುಮ ಹಾಕೋದು. ಈ ಥರ ಮಾಡಿ ಒಂದೊಂದು ದಿನಕ್ಕೆ ಹಂಗೆ ಇಟ್ಕೊಂಡು 32 ದಿವಸ ಮಾಡಬೇಕಿದ್ದನ್ನ ಮಾಡಿ ದೇವ್ರ ಮನೇಲಿ ಇಡಿ. ಈ ಹುತ್ತದ ಮಣ್ಣು ನೀವು ಇಟ್ಟಿದ್ದೀರಲ್ಲ, ನಿನ್ನ ಸ್ವಂತ ಮನೆ ಆದ ದೇವರ ಮನೆಯಲ್ಲಿ ಕಟ್ಟೆ ಕಟ್ತೀರ ಗೊತ್ತಾ? ಆ ಕಟ್ಟೆಯಲ್ಲಿ 2 ಗೌರಿ ಲಕ್ಷ್ಮಿ ಒಳಗಿಟ್ಬಿಟ್ಟು ಅಲ್ಲಿ ಕವಡೆ ಹಾಕಿ, ಬಿಳಿ ಸಾಸಿವೆ ಹಾಕಿ, ಅಮ್ಮ ನಮ್ಮ ಮನೇಲಿ ನೆಲೆಸಿದ್ಯಾ, ಮುಗೀತು ಅಲ್ಲಂದು ಅರಿಶಿನ ಕುಂಕುಮ ಹಾಕಿ ಇಟ್ಬಿಟ್ರೆ ಶಾಶ್ವತವಾಗಿ ನಿಮ್ಮ ಮನೇಲಿ ಲಕ್ಷ್ಮಿ ನಿಲ್ತಾಳೆ, ಶಾಶ್ವತವಾಗಿ ದುರ್ಗೆ ನಿಲ್ತಾಳೆ. ಇದು ಭೂಮಿ ಪ್ರಾಪ್ತಿ ಆಗೋಕ್ಕೆ.
ಸಾಯಂಕಾಲ ಈ ಪೂಜೆ ಆದಮೇಲೆ ಕರೆಕ್ಟಾಗಿ 32 ದಿವಸ ಆದಮೇಲೆ ಗಂಗೆಗೆ ಒಂದು ಮರದ ಭಾಗನ ಕೊಡಬೇಕು. ಇಡೀ ಜಗತ್ತಲ್ಲಿ ಗಂಗೆನೇ ಬೇಗ ಒಲಿಯೋಳು. ಯಾವ ತಿಳ್ಕೊಳ್ಳಿ, ನೀವು ಕೆಟ್ಟದಕ್ಕೂ ನೀರು ಬೇಕು, ಶುಭಕ್ಕೂ ನೀರು ಬೇಕು, ಅಶುಭಕ್ಕೂ ನೀರು ಬೇಕು, ಸ್ನಾನ ಮಾಡೋಕ್ಕೆ ನೀರು ಬೇಕು, ಕಲಶ ಸ್ನಾನ ಮಾಡೋಕ್ಕೆ ನೀರು ಬೇಕು, ಪ್ರತಿಯೊಂದಕ್ಕೂ ಅಭಿವೃದ್ಧಿ ಕಾರ್ಯ ಮಾಡಬೇಕು. ಯಾರನ್ನಾದರೂ ಮೇಲಕ್ಕೆ ಕಳೆದಾಗ ಅವ್ರ ಕಾರ್ಯ ಮಾಡಬೇಕಾದ್ರೂ ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕು. ಜಲಸಂಪೂಲ ನೀರು ಇಲ್ಲದೆ ಇದ್ದರೆ ಮನುಷ್ಯ ಬದುಕಕ್ಕೆ ಸಾಧ್ಯವೇ ಇಲ್ಲ, ಪ್ರಾಣಿ ಪಕ್ಷಿಗಳು ಬದುಕಕ್ಕೆ ಸಾಧ್ಯ ಇಲ್ಲ. ಅಂಥ ಗಂಗೆ ಭೂಮಿಗೆ ತಂದಿದ್ದರೆ ಯಾರನ್ನಾದ್ರೂ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ಭಗೀರಥ ಪ್ರಯತ್ನ ಯಾರೋ ಸಾಕ್ಷಾತ್ ಭಗೀರಥರು ಮಾಡಿದರು. ಅದಕ್ಕೆ ಸ್ಮರಣೆ ಮಾಡ್ಕೊಳ್ಳಿ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಾಂ ಗಂಗಾದೇವಿಂ ಭಜಾಮ್ಯಂ ಅಂಥೇಳಿ ಯಾವ ಬುಧವಾರದ ದಿವಸ ಯಾವ ಶನಿವಾರದ ದಿವಸ ಅವಳಿಗೆ ಗಂಗೆ ಪೂಜೆಯನ್ನು ಶುಕ್ರವಾರ ಮಾಡಬಾರ್ದು, ಅವಳನ್ನ ಕಳಿಸ್ಬಿಟ್ಟಂಗೆ ಆಗ್ಬಿಡುತ್ತೆ. ಕರ್ಕೊಂಬರ್ಬೇಕಾದ್ರೆ ಸ್ಥಿರವಾಗಿ ಶನಿವಾರ ಅಥವಾ ಬುಧವಾರ ಏನೇಳಿ ನದಿ ಹತ್ರ ಹೋಗಬೇಕು. ಸ್ವಾಮಿ ಕೆರೆ ಇದೆ ಹೋಗ್ಬಿಡು, ಕೆರೆ ಹತ್ರ ಎಲ್ಲ ಹೋಗಿ ನದಿಗೆ ಹೋಗಬೇಕು, ಹರಿಯೋ ನೀರಾಗಲೇಬೇಕು. ಅಲ್ಲಿ ಹೋಗಿ ಒಂದು ಮರದ ಭಾಗದಲ್ಲಿ ಏನೇನು ಇಟ್ಕೋಬೇಕು, 5 ಥರದ ಬೇಳೆ, ಒಂದು ಅಕ್ಕಿ, ಎಲ್ಲ ವಿಶೇಷವಾಗಿರ್ತಕ್ಕಂಥ ಕೊಬ್ಬರಿ ಬಟ್ಲು, ಅದರಲ್ಲಿ ಒಂದು ಬೆಲ್ಲದ ವಿಶೇಷವಾಗಿರೋ ಕಚ್ಚು. ಆ ಅಚ್ಚು ಹೆಂಗಿರಬೇಕು ಅಂದರೆ ಚೌಕವಾಗಿರಬೇಕು ಅಂತೇನಿಲ್ಲ, ಮುದ್ದೆ ಬೆಲ್ಲನೂ ಇಟ್ಕೋಬೋದು. ನೀವೆಲ್ಲ ಅಚ್ಚಂದ್ರೆ ಈ ಕಾಲದ ಮಾಡ್ಕೊಂಡು, ಆ ಕಾಲದೆಲ್ಲ ನಾವೆಲ್ಲ ಮುದ್ದೆ ಬೆಲ್ಲ ಇಡ್ತಾ ಇದ್ದಿದ್ದು, ನಮ್ಮ ತಾತನ ಕಾಲದಿಂದ ಅದನ್ನೇ ಮಾಡ್ತಾಯಿದ್ವಿ. ಬಳೆಗಳು ಮರಿಲೇಬಾರ್ದು. ಅವಳಿಗೆ ಹಸಿರು ಬಳೆ ತುಂಬ ಇಷ್ಟ, ಹಸಿರು ಬಳೆ ಇಡ್ಬೋದು. ಕೆಂಪು ಬಳೆ ತುಂಬ ಇಷ್ಟ, ಅದಾದರೂ ಇಡ್ಬೋದು. ಹಳದಿ ಬಳೆ ತುಂಬ ಇಷ್ಟ, ಅದಾದರೂ ಇಡಿ. ಆರೆಂಜ್ ಕಲರ್ ಇಷ್ಟ, ನೀಲಿ ತುಂಬ ಇಷ್ಟ, ನೀಲಮೇಘಶ್ಯಾಮ ಅಂತ ಕರೀತಕ್ಕ ಅವ್ರ ಅಣ್ಣನ ಕಂಡ್ರೆ ತುಂಬ ಇಷ್ಟ ಗಂಗೆ. ಅದಕ್ಕೆ ತಂದೆಯ ಸ್ಥಾನವನ್ನು ತುಂಬಿರ್ತಕ್ಕಂಥ ನೀಲಮೇಘಶ್ಯಾಮ ಯಾರೋ ಕೃಷ್ಣ ಪರಮಾತ್ಮ, ಅವನ ತೊಡೆಯಲ್ಲೇ ಬಂದಿರತಕ್ಕಂಥವಳು ಈ ಗಂಗೆ. ಅಂಥ ಒಂದು ಗಂಗೆಗೆ ಆ ನೀಲಿ ವರ್ಣ ಆಗಿರ್ತಕ್ಕಂಥ ಬಳೆ ಆದರೂ ಇಡ್ಬೋದು. ಅರಿಶಿನ ಕುಂಕುಮ ಮರಿಬೇಡಿ, ಒಂದೊಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಸಿಗುತ್ತೆ, ಅರಿಶಿನ ಕುಂಕುಮ ಇಡಿ. 5 ಥರದ ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಎಲ್ಲ ರೀತಿಯಾದ ಬೇಳೆಗಳನ್ನ ಇಡೋದು. ಕಾಳುಗಳನ್ನ ಇಡ್ತಕ್ಕಂಥದ್ದಲ್ಲ, ಎಲ್ಲ ಬೇಳೆಗಳನ್ನ ಇಡೋದು. ಅವರೇ ಬೇಳೆನೆಲ್ಲ ಇಟ್ಟ ತಕ್ಷಣ ಅಕ್ಕಿನ ಒಂದಷ್ಟು ಎಲ್ಲ ಕವರಲ್ಲೇ ಒಂದಿಷ್ಟು ಹಾಕಿ, ಅಲ್ಲಿ ನೀವೇನು ಮಾಡಬೇಕು, ಒಂದು ಪುಟಾಣಿಗೆ ಕಪ್ಪು ಬಳೆಗಳು ಮರದ ಬಾಗಿನ ಸಾಮಾನು ಅಂತ ಸಿಗುತ್ತೆ, ಅದು ತೊಗೊಂಡಿಡಿ. ಒಂದು ಬಾಚಣಿಗೆ ಇಡಲೇಬೇಕು. ಅವಳಿಗೆ ಕಣ್ಣು ಕಾಡಿಗೆ ತುಂಬ ಇಷ್ಟ, ಕಣ್ಣು ಕಾಡಿಗೆ ಇಟ್ಕೊಳ್ಳೇಬೇಕು. ಕುಂಕುಮ ಇಡಬೇಕು. ಕುಂಕುಮ ಅಂಕಿತ ವರ್ಣಾಯ ಕುಂದೆ ಎಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜ ಆಯ್ತು. ಆ ಕುಂಕುಮವನ್ನು ಅಲ್ಲಿ ಸಿಂಧೂರ ಅಂತ ಇರುತ್ತೆ, ಸಿಗುತ್ತೆ ಸಿಂಧೂರ ಅಂತ. ಆ ಸಿಂಧೂರವನ್ನು ಅವಳು ಇಡಬೇಕು. ಯಾವತ್ತೂ ತಿಳ್ಕೊಳ್ಳಿ, ಗಂಗೆಗೆ ತುಂಬ ಇಷ್ಟ. ಆಮೇಲೆ ಅವಳಿಗೆ ಇಷ್ಟವಾಗಿದ್ದು ಅಂದರೆ ವಾಸನೆ ತರಕಾರಿಗಳು ತುಂಬ ಇಷ್ಟ ಗಂಗೆಗೆ. ವಾಸನೆ ತರಕಾರಿ ಏನೇನೋ ನೆನ್ನೆ ಮೊನ್ನೆದು ಗಬ್ಬೆದ್ದೋಗಿರೋ ವಾಸನೆದಲ್ಲ, ತರಕಾರಿ ಹೆಚ್ಚಿದಾಗ ವಾಸನೆ ಬರಬೇಕು. ಯಾವುದದು, ಮುಲ್ಲಂಗಿ, ಕೋಸು, ನವಿಲು ಕೋಸು, ಇದೆಲ್ಲ ತುಂಬ ಇಷ್ಟ. ಸೌತೆಕಾಯಿ, ಇದೆಲ್ಲ ಅವಳಿಗೆ ತುಂಬ ಇಷ್ಟ. ಇಂಥ ತರಕಾರಿಗಳಿಗೆ ಸೌತೆಕಾಯಿ ಕಂಡ್ರೆ ಪ್ರಾಣ. ಸೊ ಎಲ್ಲನೂ 2 2 ಮುಲ್ಲಂಗಿ, 2 ಸೌತೆಕಾಯಿ, 2 ನವಿಲು ಕೋಸು, 1 ಕೋಸುಗಡ್ಡೆ, ಇದನ್ನೆಲ್ಲ ಅಲ್ಲಿಟ್ಟು ಆ ಮರದ ಭಾಗದ ಸಮೇತ ಅವಳಿಗೆ ಸಾಯಂಕಾಲ 5 ದೀಪಗಳನ್ನು ತೊಗೋಬೇಕು. 5 ದೀಪ ಜ್ಞಾಪಕ ಇಟ್ಕೊಳ್ಳಿ. ಮಣ್ಣಿನ ಹಂಟೆಗಳು ತೊಗೊಳ್ಳಿ, ಚಿಕ್ಕ ಹಣ್ಣಿದು. ಆ ಮಣ್ಣಿನ ಹಂಟೆ ಅಡಿಕೆ ತಟ್ಟೆಗಳ ಥರನೇ, ಅಡಿಕೆದು ಚಿಕ್ಕ ಚಿಕ್ಕದಾಗೆ ಬಟ್ಲು ಸಿಗುತ್ತೆ. ಈ ಮಣ್ಣಿನ ಹಣತೆನ ಅಡಿಕೆ ಬಟ್ಲ ಒಳಗೆ ಇಟ್ಬಿಟ್ಟು ತುಪ್ಪ ಹಾಕಿ ಬತ್ತಿನ ಸವರ್ಬಿಟ್ಟು ಅದಕ್ಕೆ ಪಚ್ಕರ್ಪೂರ ಹಾಕಿ ಒಚ್ಬಿಡಿ. ಏನೇಳೆ, ಮಣ್ಣಿನ ಹಣತೆ ಅಡಿಕೆ ಕಪ್ಪುಗಳ ಥರ ಸಿಗುತ್ತೆ. ಈ ಮಣ್ಣಿನ ಹಣತೆ ಅದರೊಳಗಿಡಿ. ಎಣ್ಣೆ ಹಾಕೋರು ಎಣ್ಣೆ ಹಾಕೊಳ್ಳಿ. ಗುರುಗಳೇ, ನಾವು ತುಪ್ಪ ಎಲ್ಲ ಹಾಕುವಷ್ಟು ಅನುಕೂಲ, ಸರಿ ಪಾಪ ಎಣ್ಣೆ. ಬತ್ತಿನಾದರೂ ತುಪ್ಪದಲ್ಲಿ ಚೆನ್ನಾಗಿ ನೆನೆಸಿರಿ. ಅದರ ಮೇಲೆ ಒಂದಿಷ್ಟೇಷ್ಟು ಪಚ್ಕರ್ಪೂರ ಬತ್ತಿಗೆ ಸವರ್ಬಿಟ್ಟು ಲೈನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಮರದ ಭಾಗನ ಬಿಟ್ಟ ಮೇಲೆ ಅಮ್ಮ ಗಂಗಮ್ಮ ಅಂತ ಹೇಳಿ ನೀವು ಕೂತ್ಕೊಂಡು ಮೆಟ್ಲ ಮೇಲೆ, ನದಿ ತೀರ ಅಲ್ವಾ, ಮೆಟ್ಲ ಮೇಲೆ ಗಂಗೆ ಪೂಜೆ ಮಾಡಬೇಕು. ಓಂ ಗಂಗಾಯ ನಮಃ, ವಿಶೇಷಾಯ ಬ್ರಹ್ಮಸ್ವರೂಪಿಣೇ ನಮಃ, ಸಾಕ್ಷಾತ್ ತುಂಗಾದೇವಿಯೇ ನಮಃ, ಕಾವೇರಿ ಮಣಿಪುರ ಸ್ತುತೇ ನಮಃ, ಕೃಷ್ಣೇ ನಮಃ ಅಂತ ಹೀಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿದಾಗ ಆ ವೈಭವ ಪೂರ್ತಿಯಾಗಿರ್ತಕ್ಕಂಥ ಅವಳು ಗಂಗೆ ಬಹಳ ವಿಜೃಂಭಣೆಯಿಂದ ಕೂತಿರ್ತಕ್ಕಂಥವಳಾಗ್ತಾಳೆ. ಆ ಗಂಗೆನ ಆ ಅರಿಶಿನ ಕುಂಕುಮ ಹಾಕಿ ರೌಕೆ ಬಟ್ಟೆನ ಯಥಾಶಕ್ತಿ, ಸೀರೆ ಕೊಡಬೇಡಿ. ಈಗ ನಿಮ್ಮ ಮನೆ ಆದಮೇಲೆ ಅವಳು ನಿಮ್ಮ ಮನೆಗೆ ಬರ್ತಾಳೆ, ನಿಮಗೆ ಒಂದು ಭೂಮಿ ಪ್ರಾಪ್ತಿ ಆದಮೇಲೆ ಅವಳು ಬರ್ತಾಳೆ. ಆಗ ಮರದ ಬಾಗಿನ ತುಂಬಿ ಯಾವುದಾದ್ರೂ ಒಂದು ಮುತ್ತೈದೆಯ ರೂಪದಲ್ಲಿ ಬಂದವಳಿಗೆ ಕೊಡಬೇಕು. ಕೋಸಂಬರಿ ಮಾಡ್ಕೊಳ್ಳೇಬೇಕು. ಈ ನದಿ ತೀರದಲ್ಲಿ ಮಾಡೋದ್ರಿಂದ ಹೆಸರುಬೇಳೆ ಕೋಸಂಬರಿ ಮಾಡಿಟ್ಕೊಳ್ಳಿ. ಸೌತೆಕಾಯಿ ಚೆನ್ನಾಗಿ ಹೆಚ್ಚಾಕಿ, ತೆಂಗಿನಕಾಯಿ ಫಸ್ಟ್ ಕ್ಲಾಸಾಗಿ ತುರಿರಿ, ವಿಶೇಷವಾಗಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಕಿ, ಒಂದಿಷ್ಟು ಹಿಂಗು ಹಾಕಿ ಒಗ್ಗರಣೆ ಹಾಕಿದ್ರೆ, ಉಪ್ಪು ಆಮೇಲೆ ಹಾಕೊಳ್ಳಿ, ನೀರು ಬಿಟ್ಬಿಡತ್ತೆ. ಅಲ್ಲಿ ಹಾಕಿ ಕಲಸಿ ನೈವೇದ್ಯ ಮಾಡಿ ಅವಳಿಗೊಂದು ದೊನ್ನೆ ಕೊಟ್ಬಿಟ್ಟು ಮಿಕ್ಕಿದ್ದು ನಾವು ತಿಂದರೆ ಏನು ಚೆನ್ನಾಗಿರುತ್ತೆ ಅಂತೀರ. ಅದಕ್ಕೆ ಹೇಳೋದು, ಆ ಕೋಸಂಬರಿ ನೈವೇದ್ಯ ಇಡಬೇಕು, ವೀಳ್ಯದಲ್ಲೆಲ್ಲ ಇಡಬೇಕು ನೈವೇದ್ಯ. ಈ ನೈವೇದ್ಯ ಸಮೇತ ಕೋಸಂಬರಿನ ಇಟ್ಟು, ಅಮ್ಮ ಪಾನಕ ಮಾಡ್ತಾಯಿದ್ದೀನಿ, ಬೆಲ್ಲದ ಪಾನಕ ತಗೋ ಅಂಥೇಳಿ ಕಲ್ಸಕ್ಕರೆ ಹಾಕಬೇಕು. ಬೆಲ್ಲದಂದರೆ ಕೆಂಪು ಕಲ್ಸಕ್ಕರೆನೇ ಹಾಕಬೇಕು. ಕಲ್ಸಕ್ಕರೆಯಿಂದ ಸಕ್ಕರೆ ಹಾಕ್ಬಿಡ್ಬೇಡಿ ಹೇಳಿದ್ದೀನಿ.
ಕೆಂಪು ಕಲ್ಸಕ್ಕರೆ, ಬೆಲ್ಲದ ಪಾನಕ. ಅವಳಿಗೆ ಯಾವತ್ತೂ ಅದೇ ಇಷ್ಟ. ಗಂಗೆಗೆ, ಕಾಳಿಗೆ, ದುರ್ಗಾಗೆ ಇಂಥದ್ದೆಲ್ಲ ಬೆಲ್ಲದ ಪಾನಕವನ್ನೇ ಮಾಡಬೇಕು. ನಿಂಬೆಹಣ್ಣು ಪಾನಕ ಯಾರಿಗೆ ಮಾಡಬೇಕು? ಲಕ್ಷ್ಮಿಗೆ ಮಾಡಬೇಕು. ಹುಳಿ ಹಿಂಡಿದ್ರೆ ತುಂಬ ಇಷ್ಟ ಅವಳಿಗೆ, ಆ ಹುಳಿಯನ್ನು ಹಾಕಬೇಕು. ಹೇರಳೆಕಾಯಿ ಜ್ಯೂಸು. ಅದಾದ ಮೇಲೆ ರಾಮನಿಗೇನು ಇಷ್ಟ? ಬೇಲ್ದ ಹಣ್ಣು ಪಾನಕ. ಅದಕ್ಕೆ ಅವ್ರವ್ರಿಗೆ ಯಾವ್ದು ಇಷ್ಟ ಅನ್ನೋದು ಕೊಡಬೇಕು ನಾವು. ಸೊ ಗಂಗೆಗೆ ಪಟ್ಲಾಸಾಗೆ ಬೆಲ್ಲದ ಪಾನಕವನ್ನು ಮಾಡಿ, ಕೆಂಪು ಕಲ್ಸಕ್ಕರೆ ಹಾಕಿ, ಒಂದಿಷ್ಟು ಯಾಲಕ್ಕಿ ಪುಡಿಯನ್ನು ಹಾಕಿ ಫಸ್ಟ್ ಕ್ಲಾಸಾಗಲ್ಲಿ ನೈವೇದ್ಯ ಮಾಡಿ, ಕೋಸಂಬರಿ ಸಮೇತ ಅಮ್ಮ ಜಗನ್ಮಾತೆ ನನಗೆ ಮನೆ ಕೊಟ್ಟಿದ್ಯಾ, ತುಂಬ ಸಂತೋಷ. ಇದನ್ನು ಯಾವಾಗ ಜ್ಞಾಪಕ ಇಟ್ಕೊಳ್ಳಿ, 32 ದಿವಸದ ನಂತರ ಕುಂಕುಮಾರ್ಚನೆ ಆದ ಮೇಲೆ ಗಂಗೆಗೆ ಅಲ್ಲಿ ಹೋಗಿ ವಿಸರ್ಜನೆ ಮಾಡೋಕ್ಕೆ ಮೊದಲು ಪೂಜೆ ಮಾಡಬೇಕು. ಆಮೇಲೆ ಈ ಪೂಜೆಯನ್ನು ಮಾಡಿದಾಗ ಈ ಎರಡು ತೊಗೊಂಡಿರ್ತೀರಲ್ಲ, ಏನೋ ಈ ಮಣ್ಣಿಂದು, ಅದನ್ನು ಅಲ್ಲಿ ಇಟ್ಟು ಪೂಜೆ ಮಾಡಿ ವಾಪಸ್ ತರಬೇಕು. ಸದ್ಯ ಅಲ್ಲೇ ಇಟ್ಬಿಡ್ಬೇಡಿ, ತೊಗೊಂಡು ಬಂದು ನಿಮ್ಮ ಮನೆ ದೇವ್ರ ಮನೇಲಿ ಶಾಶ್ವತವಾಗಿ ಅವತ್ತಿಂದ ನಿಮ್ಮಲ್ಲಿ ಒಂದು ಡಬ್ಬಿಲಿ ಹಾಕೋ, ಒಂದು ಕವರ್ ಹತ್ರನೋ, ಒಂದು ಪರ್ಮನೆಂಟ್ ತಟ್ಟೆಯಲ್ಲಿ ಅಲ್ಲೇ ದೇವ್ರ ಮನೇಲಿ ಇಡಿ. ಯಾಕೆ ಇರಲ್ಲ ನಿಮ್ಮ ಮನೆ ಲಕ್ಷ್ಮಿ? ಯಾಕೆ ಭೂಮಿ ಕೊಡಲ್ಲ? ನಾನು ನೋಡೇ ಬಿಡ್ತೀನಿ. ಅಷ್ಟು ವಿಶೇಷತೆ. ಈ ರಹಸ್ಯ ಎಲ್ಲ ನಾನು ಹೇಳ್ತಾ ಇರೋದಲ್ಲ. ಇವತ್ತು ಕಳ್ಳಿನ ಶಾಸನದಲ್ಲಿ ಭೂಮಿ ಪ್ರಾಪ್ತಿಗೆ ತಿರುಚೆಂದೂರು ಸುಬ್ರಹ್ಮಣ್ಯ ಏನು ಸಮುದ್ರದಲ್ಲಿದ್ದಾನೆ, ಆ ಬೆನ್ನಿನ ಹಿಂದೆ, ಅಂದರೆ ದೇವಸ್ಥಾನದ ಬೆನ್ನಿನ ಹಿಂದೆ ಸಾಕ್ಷಾತ್ ರಂಗನಾಥ ಇದ್ದಾನೆ. ಆ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ರಹಸ್ಯ ಇದು. ಇಡೀ ಜಗತ್ತೆಲ್ಲ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೀವು ವೈಭವಪೂರ್ವಕವಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಅದಕ್ಕೆ ಅಂಥ ಒಂದು ವಿಜೃಂಭಣೆ ಕಾರ್ಯಕ್ಕೆ ಪರಿಪೂರ್ಣವಾಗಿ ರಕ್ಷಾ ಕವಚ ಇರಬೇಕು ಅಂದರೆ ನೀವು ಜ್ಞಾಪಕ ಇಟ್ಕೋಬೇಕಾದ್ದೇನೆಂದರೆ ಆ ವೈಭೀಕರಣನ ಮಾಡ್ಕೊಳ್ತಕ್ಕಂಥ ಅನುಗ್ರಹ ನೀವು ಸಿದ್ಧಿ ಮಾಡ್ಕೋಬೇಕು. ಇದಕ್ಕೆ ಆ ಗಂಗೆ ಪೂಜೆ ಮಾಡಿ, ಅಮ್ಮ ಬೆಳಕನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಳೆಲ್ಲ ನಮಸ್ಕಾರ ಮಾಡಿ, ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿ, ಸ್ವಲ್ಪ ತುಳಸಿನೋ ಒಂದಷ್ಟು ಬಿಲ್ಪತ್ರೆ ತೊಗೊಂಡು ಹೋಗಿರಿ. ಜ್ಞಾಪಕ ಇಟ್ಕೊಳ್ಳಿ, ಆ ತುಳಸಿ ಬಿಲ್ಪತ್ರೆ ಗಂಗೆ ಪೂಜೆ ಆದಮೇಲೆ ಮನೆಗೆ ಬರಬೇಕಾದ್ರೆ ಯಾವ್ದಾರ ಈಶ್ವರ ದೇವಸ್ಥಾನಕ್ಕೆ ಬಿಲ್ಪತ್ರೆ, ಯಾವ್ದಾರ ಈಶ್ವರನ ಜೊತೆಗೆ ನಮಸ್ಕಾರ ಮಾಡಿಕೊಂಡು ಆಂಜನೇಯ ದೇವಸ್ಥಾನಕ್ಕೆ ತುಳಸಿ ಕೊಟ್ಟು ಮನೆಗೆ ಬರಬೇಕು. ಇಷ್ಟನ್ನು ಮಾಡಿ ನೀವು ಎಷ್ಟು ಚೆನ್ನಾಗಿರುತ್ತೆ. ಭೂಮಿ ಪ್ರಾಪ್ತಿಗೆ ಇದು ನಾನು ಕೊಡ್ತಿರೋ ರಹಸ್ಯ, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಮನೆ ಭೂಮಿ ಪ್ರಾಪ್ತಿಗೆ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, 5 ಹಿಡಿ ಮಣ್ಣನ್ನು ಯಾವತ್ತೂ ತೊಗೊಂಬಂದು ಇಟ್ಕೋಬೇಕು. ಅಂದರೆ ನಿಮ್ಮ ತಾತಂದು ಯಾವುದೋ ಜಮೀನು ಭೂಮಿ ಇರುತ್ತೆ, ಸ್ವಾಮಿ ಏನು ಮಾಡೋದು, ಕೋರ್ಟ್ ಕೇಸ್ ಕೊಟ್ಟೋಯ್ತು, ಅವರೆಲ್ಲ ಹೇಳೋದು. ಅದಕ್ಕೆ ನೀವೇನು ಮಾಡ್ಬೋದಾ, ಮೆತ್ತಗೆ ಹೋಗ್ಬಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಇದು ಯಾವತ್ತೂ ಒಂದು 4 ಚೌಕವಾಗಿರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಚೌಕ, ಆ ಚೌಕದಲ್ಲಿ 4 ಮೂಲೆಯಲ್ಲಿ 3 ಹಿಡಿ ಮಣ್ಣು ತೊಗೊಂಬಿಡಿ. ಯಾರ್ದು? ನಿಮ್ಮ ತಾತನ ಜಮೀನೇ ಇರಲಿ, ನಿಮ್ಮ ಅಜ್ಜಿ ಜಮೀನೇ ಇರಲಿ, ಕೇಸ್ ನಡೀತಿರಲಿ, ಯಾವುದೋ ಭೂಮಿದೋ ಎತ್ಕೊಂಡ್ಬಂದ್ಬಿಡಿ. 4 ಭೂಮಿ ಮೂಲೆಯದು 3 ಹಿಡಿ. ಆ ಭೂಮಿಯ ಇಡೀ ಭೂಮಿಯ ಮಧ್ಯಭಾಗದಲ್ಲಿ 5 ಹಿಡಿ ಮಣ್ಣು ತೊಗೊಂಬಂದ್ಬಿಡಿ. ಯಾವತ್ತೂ ತಿಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಭೂಮಿ ಮಾತ್ರ ಮಾರಕ್ಕೊಳ್ಳಿ. ಒಂದು ಸಲ ಒಲ್ದ ಭೂಮಿ ನೀವು ಮಾರಿಬಿಟ್ರೆ ಜನ್ಮದಲ್ಲಿ ಒಲಿಯಲ್ಲ ಅವಳು. ಅದಕ್ಕೆ ಭೂಮಿನೂ ಒಲಿಯೋದು ಕಷ್ಟ, ದುಡ್ಡು ಒಲಿಯೋದು ಕಷ್ಟ, ಇದೆಲ್ಲ ತುಂಬ ಕಷ್ಟ. ಅದಕ್ಕೆ ಆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಚೌಕವಾಗಿರ್ತಕ್ಕಂಥ 4 ಮೂಲೆಯಲ್ಲಿ 3 ಹಿಡಿನ ಒಂದು ಕವರ್ಗೆ ಹಾಕಿ, ಮಧ್ಯದಲ್ಲಿರೋ 5 ಹಿಡಿನ ಒಂದು ಕವರ್ಗೆ ಹಾಕಿ, ಎಲ್ಲ ಇಟ್ಟು ಗಂಟು ಕಟ್ಟಿ ಇಟ್ಟಿರಿ. ಇದು ಯಾವತ್ತಿದ್ರೂ ಮನೆ ಒಳಗಡೆ ತೊಗೊಂಬರಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಮನೆ ಹೊರಗಡೆ ತುಳಸಿ ಕಟ್ಟೆ ಹತ್ರ ವಿಶೇಷವಾಗಿ ಒಂದು ಡಬ್ಬಿಗೆ ಹಾಕಿಡಿ. ಅದನ್ನು ಯಾವಾಗಲೂ ಇಟ್ಟು ತುಳಸಿಗೆ ಏನು ಪೂಜೆ ಮಾಡ್ತೀರಾ ಆ ಭೂಮಿಗೆ ಪೂಜೆ ಮಾಡಿ, ತುಳಸಿಗೆ ಏನು ಪೂಜೆ ಮಾಡ್ತೀರಾ ಆ ಭೂಮಿಗೆ ಪೂಜೆ. ಶಾಶ್ವತವಾಗಿ ನಿಮಗೆ ಯಾವಾಗವಾಗ ಭೂಮಿ ಬರ್ತಾ ಇರುತ್ತೆ, ಯಾವುದೋ ಮುಖಾಂತರ ಸೈಟ್ ಬರ್ತಾ ಇರುತ್ತೆ, ಯಾವುದೋ ಕೇಸ್ ಇದು ಸಾಲ್ವ್ ಆಗ್ತಾ ಇರುತ್ತೆ. ಯಾರೋ ಬಂದು ನಿನಗೆ ನೋಡೋ, ನಿನಗೊಂದು ಭಾಗ ಬಂದಿದೆ ಕಣೋ, ತೊಗೊಳ್ಳೋ, ನಿನ್ನ ತಂಗಿಗೊಂದು ಭಾಗ ಬಂದಿದೆ ತೊಗೊಳೆ. ನೀವು ಯಾವುದು ತಿಳ್ಕೊಳ್ಳಿ, ಆಸೆ ಪಡಿ, ದುರಾಸೆ ಪಡಬೇಡಿ. ಅಯ್ಯೋ 2 ಎಕರೆ ಅವನು ಜಾಸ್ತಿ ಹೊಟ್ಟೋಯ್ತು, ಹೋದರೆ ಹೋಯ್ತು. ನಿಮ್ಗೆ ಇಲ್ಲದೆ ಇದ್ದವನಿಗೆ ಉಣ್ಣಿಂದ ಪಾಯ ಮುಂಡಾದೇವಡ ಅನ್ನೋ ಬದಲು ಬಂತ ಕೊಟ್ಟನ ಪ್ರಾಪ್ತಿ. ಅದಲ್ಲ ಅಂಥ ಯೋಗವನ್ನು ಅಷ್ಟಾದರೂ ಭೂಮಿ ಪ್ರಾಪ್ತಿ ಕೊಟ್ಟಿದ್ದಾನೆ ಅಂದರೆ ಎಷ್ಟೋ ಜನ್ಮದ ಪಾವನ ಮಾಡ್ಕೋಬೇಕು. ಸೊ ಅದನ್ನು ಮುಂದೆ ತೊಗೊಂಬಂದು ಇಟ್ಕೊಳ್ಳಿ, ತಂದು ಪ್ರಾರ್ಥನೆ ಮಾಡಿ. ಆಮೇಲೆ ಕುಟುಂಬದವರು ಇದೆಲ್ಲ ರಹಸ್ಯ. ಒಂದು, ಗಂಗೆ ಪೂಜೆ ಬಹಳ ಇಂಪಾರ್ಟೆಂಟು, ದುರ್ಗಾಲಕ್ಷ್ಮಿ ಪೂಜೆ ಬಹಳ ಇಂಪಾರ್ಟೆಂಟು, ಹುತ್ತದ ಮಣ್ಣು 2 ಹುತ್ತ, ಮೂಗುತ್ತ ಮತ್ತು ಬರೀ ಹುತ್ತದ ರಂಧ್ರ ಪೂರ್ತಿಯಾಗಿ ಪ್ರಾರ್ಥನೆ ಇರ್ತಕ್ಕಂಥ ಪೂಜೆ ಇಂಪಾರ್ಟೆಂಟು, ಗಂಗಾ ಸ್ಮರಣೆ ಬಹಳ ಇಂಪಾರ್ಟೆಂಟು. ಇನ್ನು ಕೊನೆಯದಾಗಿರ್ತಕ್ಕಂಥ ಭೂಮಿ ಬೇಕೇ ಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, 6 ಸುಬ್ರಹ್ಮಣ್ಯ ದರ್ಶನ. ಏನೇಳೆ? 6 ಸುಬ್ರಹ್ಮಣ್ಯ ದರ್ಶನ. ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತೀರ್ಥಣಿ, ಪಲಮುದರ್ಚೋಲೈ. ಏನೇಳೆ? ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತೀರ್ಥಣಿ, ಪಲಮುದರ್ಚೋಲೈ. ಯಾಕೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, 6 ಚಕ್ರಗಳು. ಮನುಷ್ಯನಿಗಿರೋ 6 ಚಕ್ರಗಳಿಗೆ ವಿಶೇಷವಾಗಿರೋ 6 ಸುಬ್ರಹ್ಮಣ್ಯ. ಪ್ರಜ್ಞಾಂ, ವಿದ್ಯಾ, ಬುದ್ಧಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಸುಬ್ರಹ್ಮಣ್ಯಗಳು ತಿರುಪರಕೊಂಡ್ರಮಲ್ಲಿರ್ತಕ್ಕಂಥವ್ನು ಯಾವನು ಸುಬ್ರಹ್ಮಣ್ಯ? ಸಿಂಗಲ್ ಸುಬ್ರಹ್ಮಣ್ಯ. ತಂದೆ ಆಜ್ಞಾ ಪರಿಪಾಲನೆ ಮಾಡಿರ್ತಕ್ಕಂಥವನು. ಸುನಾಮಿ ಬಂದಾಗ ಎಲ್ಲ ನೀರು ಎಲ್ಲ ಕಡೆ ಬಂದ್ಬಿಡ್ತು ಪಟ್ಟಣಕ್ಕೆ. ಆದರೆ ಇಡೀ ಜಗತ್ತಲ್ಲಿ ತಿರುಚೆಂದೂರು ಒಂದೇ ಕಡೆ ನೀರು 2.5 ಕಿಲೋಮೀಟರ್ ಹಿಂದೆ ಕೊಟ್ಟೋಯ್ತು ಸಮುದ್ರದ ನೀರು. ನೋಡಿದ್ರಾ ಸುಬ್ಬಣ್ಣನ ಎಷ್ಟು ವಿಶೇಷತೆ. ಇವತ್ತಿಗೂ 3 ಗುಹೆ,
ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಕ್ಕಂಥ ಏಕೈಕ ಸುಬ್ರಹ್ಮಣ್ಯ ತಿರುಚೆಂದೂರಲ್ಲಿರೋ ಸುಬ್ರಹ್ಮಣ್ಯ. ಅದಕ್ಕೆ ತಿರುಪರಕೊಂಡ್ರಮ್ಮಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಯಾರ ಜೊತೆ ಇದ್ದಾನೆ? ದೇವಯಾನಿ ಜೊತೆ, ಇಂದ್ರನ ಮಗಳ ಜೊತೆ ಕೂತ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ತಿರುಪರಕೊಂಡ್ರಂ. ತಿರುಚೆಂದೂರ್ ಸಮುದ್ರ ಸುಬ್ರಹ್ಮಣ್ಯ. ತಿರುಚೆಂದೂರ್ ಪಲಮುದರ್ ಚೋಲೈ. ಪಲಮುದರ್ ಚೋಲೆಯಲ್ಲಿ ವಳ್ಳಿ ದೇವಸೇನ ಇಬ್ಬರೆಂಟಿರು. ವಳ್ಳಿ ಯಾರೋ? ಸಾಕ್ಷಾತ್ ಗಂಗಾಸುತ, ಗಂಗೆಗೆ ಹುಟ್ಟತಕ್ಕಂಥವಳು, ವಿಶೇಷವಾಗಿ ಕಾಡಿನ ರಾಣಿ ಥರ ಹುಟ್ಟವಳು, ಕಾಡಿನ ಮಗಳ ಥರ ಹುಟ್ಟವಳು ಅವಳೊಬ್ಬಳು. ಇನ್ನೊಬ್ಳು ಇಂದ್ರನ ಮಗಳು. ಇಂದ್ರ ಮಗಳು ಕೊಟ್ಟಿದಾಗ ಏನು ಮಾಡಿದ್ದಾನೆ? ಫಸ್ಟ್ ಕ್ಲಾಸಾಗಿ ವರದಕ್ಷಿಣೆ ಐರಾವತನೇ ಕೊಟ್ಬಿಟ್ಟ ಸುಬ್ಬಣ್ಣನಿಗೆ. ಅವ್ನ ಮಾತು ಕೇಳಬೇಕಲ್ಲ. ಆಮೇಲೆ ಮದುವೆ ಮಾಡಿಕೊಟ್ಟು ಆ ವೈಭವ ಏನು ಕೊಟ್ಟರು? ಕೇರೆ ಮಾಡಿಲ್ಲ ಸುಬ್ಬಣ್ಣ, ಎತ್ಕೊಂಡೋಗ್ತಾ ಇರೋ ಅಂದ. ಆಗ ಆ ದೇವಯಾನಿ ವಿಶೇಷ ಅನುಗ್ರಹವನ್ನು ಪಡ್ತಕ್ಕಂಥ ವಿಶೇಷ. ಅದಕ್ಕೆ ದೇವಸೇನ ಅಂತಕ್ಕಂಥವಳಿಗೆ ಭಾಳ ಸೇನಾ ಅಂದರೆ ಇಂದ್ರಸೇನಕ್ಕೆ ಅವಳು ಅಧಿದೇವತೆ ಆಗಿರೋದು. ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ ಸುಬ್ರಹ್ಮಣ್ಯರು. ಅದಕ್ಕೆ ಅವನು ಮೊಟ್ಟೆಯಾಂಡಿ ಅಂತ ಕರೀತಾರೆ. ಪಳನಿ ಸುಬ್ರಹ್ಮಣ್ಯನ ಯಾತಕ್ಕೆ ನಾವೆಲ್ಲ ಹೋದಾಗ ಮಂಗಳವಾರ ದರ್ಶನ ಮಾಡಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಭೂಮಿ ಪ್ರಾಪ್ತಿಗೆ, ಭೂಮಿ ಅಂದರೆ ಗುಂಡಗಿರ್ತಕ್ಕಂಥ ಭೂಮಿ, ಬೆಟ್ಟ. ಗಣೇಶ ಹೀಗೆ ಕೂತಿದ್ದಾನೆ, ಅವನ ಮೇಲೆ ಹೆಗಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರೋದೇ ಸುಬ್ರಹ್ಮಣ್ಯ. ಅದಿರೋದೇ ಹಾಗೆ ಬೆಟ್ಟ. ಪಳನಿ ಸುಬ್ರಹ್ಮಣ್ಯ ಮೊಟ್ಟೆ ಅಂಡಿ ಕೋಂಡು. ಯಾಕೆ ಕೋಲಿಟ್ಕೊಂಡಿದ್ದಾನೆ ಅಂದರೆ ಬೆಳಗ್ಗೆ ಪಾಪ ಸುಬ್ರಹ್ಮಣ್ಯ ಲಂಗೋಟಿ ಹಾಕೊಂಡು ಒಬ್ಬನೇ ನಿಂತಿದೆ. ಅಂದರೆ ಏನೂ ಇಲ್ಲದೆ ಇರೋ ಮನುಷ್ಯ ಪ್ರತಿದಿನ ಸಾಯಂಕಾಲ ಅವನಿಗೆ ರಾಜ ಅಲಂಕಾರ ಆಗುತ್ತೆ. ಯಾರಿಗೆ? ಪಳನಿ ಸುಬ್ರಹ್ಮಣ್ಯಗೆ ರಾಜ ಅಲಂಕಾರ. ಏನು ಪೇಟ ಇಟ್ಟು ರಾಜವೈಭವ. ಅಂದರೆ ಯಾರ್ಯಾರು ಏನೂ ಗತಿ ಇಲ್ಲದೆ ನೀವು ಈ ಬೆಟ್ಟಕ್ಕೆ ಕಾಲಿಟ್ರೆ ನಾನು ನಿಮ್ಮ ರಾಜ ಮರ್ಯಾದೆ ಸಮೇತ ಕಳಿಸ್ತೀನಿ, ಸಕಲ ಭೋಗ್ಯ ಭಾಗ್ಯಗಳನ್ನು ಕಳಿಸ್ತೀನಿ ಅಂತಲೇ ಸುಬ್ರಹ್ಮಣ್ಯ ಆ ಪಳನಿ ಒಬ್ಬರಲ್ಲಿ. ಅದಕ್ಕೆ ಪಳನಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಸುಬ್ರಹ್ಮಣ್ಯ ಇಡೀ ಜಗತ್ತಿಲ್ಲ. ಅದಕ್ಕೆ ಪಳನಿನಲ್ಲಿ ನೀವು ಪಂಚಾಮೃತ ತಿನ್ನಬೇಕು. ಬಾ 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 ಅವನಿಗೆ ಅಭಿಷೇಕ ಮಾಡಾಗ ನವಪಾಷಾಣ ವಿಗ್ರಹ ಅದು ಫಸ್ಟ್ ಹಾಲಾಕ್ತಾರೆ, ಅದಾದಮೇಲೆ ಜೇನುತುಪ್ಪ ಸುರಿತಾರೆ, ಅದಾದಮೇಲೆ ಖರ್ಜೂರದ ಪಾನಕ ಹಾಕ್ತಾರೆ, ಅದಾದಮೇಲೆ ಪನ್ನೀರ್ ಹಾಕ್ತಾರೆ, ಆಮೇಲೆ ವಿಭೂತಿ ಹಾಕ್ತಾರೆ, ಲಾಸ್ಟಲ್ಲಿ ಹಾಲು ಹಾಕಿ ಆ ಹಾಲಲ್ಲಿ ಸೋರ್ತಾ ಇದೆ. ಹಾಗೆ ನೀರು ಕೊಟ್ಟರೆ ಏನು ಚೆನ್ನಾಗಿರುತ್ತೆ ರುಚಿ ಅಂತೀರ. ಅದಕ್ಕೆ ಪಳನಿ ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕಾದ್ರೆ ಮಂಗಳವಾರ ಬುಧವಾರ ದರ್ಶನ ಮಾಡಬೇಕು. ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ. ಸ್ವಾಮಿ ಮಲೈ ಅಂದರೆ ಏನೋ? ಸ್ವಾಮಿ ಅಂದರೆ ಯಾರೋ? ಸಾಕ್ಷಾತ್ ಪರಮೇಶ್ವರ. ಮಲೈ ಅಂದರೆ ಬೆಟ್ಟದ ಮೇಲೆ. ಓಂ ಅನ್ನೋ ಅರ್ಥ ಬ್ರಹ್ಮ ಹೇಳಿಲ್ವಂತೆ. ಏನೋ ಬ್ರಹ್ಮ ಇದಕ್ಕೇನು ಅರ್ಥ ಅಂತ? ನನಗೇನು ಅರ್ಥವಾಗಿಲ್ಲಪ್ಪ ಅಂತ. ನೀನು ಅರ್ಥ ಆಗದಿರ ನೀನೇನೆ ಸೃಷ್ಟಿಕರ್ತ. ತೊಗೊಳವನ್ನ ಎತ್ಕೊಳ್ಳೋಕೆ ಸೆರೆಮನೆಗೆ ಹಾಕೊಂಡ ಬ್ರಹ್ಮನ ಜೈಲಿಗೆ ತಳ್ಳಿದವನು ಯಾರಾದರೆ ಸುಬ್ರಹ್ಮಣ್ಯ ಒಬ್ಬನೇ. ಆಗ ದಯವಿಟ್ಟು ಕ್ಷಮಿಸು, ಓಂಕಾರವನ್ನ ಅರ್ಥ ಅಂತ. ಸೊ ಆವಾಗ ಈಶ್ವರ ಸಮಾಧಾನ ಮಾಡಿ ಸುಬ್ರಹ್ಮಣ್ಯ ತೊಡೆ ಮೇಲೆ ಕೂಡಿಸ್ಕೊಂಡು ಬೇಜಾರು ಮಾಡು, ಬ್ರಹ್ಮನ ಸೃಷ್ಟಿ ಮಾಡು, ಆವಾಗ ಅರ್ಥ ಹೇಳು ಅಂತ. ಅದಕ್ಕೆ ಓಂಕಾರವನ್ನ ಅರ್ಥ ಹೇಳಿದರೆ ಇಡೀ ಜಗತ್ತಿಗೆ ತಂದೆಗೆ ಉಪದೇಶ ಮಾಡೋದು ಯಾರಾದರೂ ಇದ್ದರೆ ಅದು ಸಾಕ್ಷಾತ್ ಸುಬ್ರಹ್ಮಣ್ಯ ಒಬ್ಬನೇ. ಅದಕ್ಕೆ ಸ್ವಾಮಿ ಮಲೈ. ಅದಕ್ಕೆ ಸ್ವಾಮಿ ಗುರುನಾಥ, ತಂದೆಗೆ ಉಪದೇಶ ಮಾಡೋ ಸ್ವಾಮಿ ಗುರುನಾಥ, ಅವನಿಗೆ ಗುರು. ಅದಕ್ಕೆ ಕುಮಾರ ಗುರುವೇ ನಮಃ ಅಂತ ಸ್ಮರಣೆ ಮಾಡೋದು. ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿ ಮಲೈ. ತೀರ್ಥಣಿಗೆ ಹೋಗಬೇಕು. ತೀರ್ಥಣಿ ಅಂದ್ರೇನು? ಸಾಕ್ಷಾತ್ ಬರೀ ದೇವಸೇನಾ ಸಮೇತ ಕೂತಿರ್ತಾನೆ. ಅಲ್ಲಿ ದೇವಸೇನ ಸಮೇತ ಕೂತ್ಕೊಳ್ತಾನೆ ಇಂದ್ರ ಐರಾವತ. ಇವತ್ತು ತಿರುಥಣಿ ಅಂದರೆ ತಿರುತಂಗೈ ಅಂತ. ತಿರುತಂಗೈ ಅಂದರೆ ಮೆಡ್ರಾಸ್ ಹತ್ರ ಇದೆ. ಅಲ್ಲಿ ತಿರುತಂಗೈ ಅಂದರೆ ತಣ್ಣ ಗಾಳಿ ಬಿಡುತ್ತೆ. ಇವತ್ತು ಬೆಟ್ಟದ ಮೇಲೆ ನೀವು ಹೋಗಿ ಎಲ್ಲಿ ಎಷ್ಟೇ ಬಿಸಿಲಿರಲಿ ಅವನ ದೇವಸ್ಥಾನದ ಹತ್ರ ಕೂತ್ರೆ ಒಳ್ಳೆ ಎಸಿಲಿ ಕೂತಂಗಿರುತ್ತೆ. ಘಮ್ಮಂತ ವಾಸನೆ, ವಿಭೂತಿದು ಪರಿಮಳ. ವಾಸನೆ ಅನ್ಬಾರ್ದು, ವಾಸನೆ ಅಂದ್ಬಿಟ್ರೆ ಗಬ್ಬು ವಾಸನೆ ಅಂತ. ಪರಿಮಳ ಅಬ್ಬಬ್ಬಬ್ಬಬ್ಬ. ಆ ತಾಳೆ ಹೂವು, ಆ ಸಂಪಿಗೆ ಹೂವು, ಅದ್ರ ಜೊತೆ ವಿಭೂತಿ, ಅದ್ರ ಜೊತೆ ಕಣಗಲೆ ಹೂವು, ಒಳಗಡೆ ಇರ್ತಕ್ಕಂಥ ಮರ್ದಾಣಿ ಅಂದರೆ ಮೆಹಂದಿ ಹಾಕೊತೀವಲ್ಲ ಆ ಗಿಡ, ಅದಾದ ಮೇಲೆ ಅಲ್ಲಿರ್ತಕ್ಕಂಥ ಪೂರ್ತಿ ಹೂಗಳ ಜೊತೆ ಕಟ್ತೀವಿ ಗೊತ್ತಾ. ಅಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಮರ್ಗ ಧವನ ಸುಮ್ಮನೆ ನೋಡಿದ್ರೇ ಗಮನ ಅಂಥದ್ದೆಲ್ಲ ಅಲ್ಲಿ ವಿಶೇಷತೆ. ಅದೆರಡು ನಮಸ್ಕಾರ ಮಾಡಿಕೊಂಡು ಆ ಹೂಗಳ ಜೊತೆಗೆ ಈ ಅಭಿಷೇಕ ಮಾಡಿರೋ ವಿಭೂತಿ, ಅದಕ್ಕೆ ತಿರುತಣಿ ಅಂತ ಕರೀತಾರೆ. ಈ ತಿರುತಣಿ ಸ್ಮರಣೆ ಮಾಡಿಕೊಂಡ ಸುಬ್ರಹ್ಮಣ್ಯನ ನಮಸ್ಕಾರ ಯಾರು ಮಾಡ್ತಾರೆ? ಯಾರು ಇಂದ್ರಪಟ್ಟವನ್ನು, ಈಗ ಎಜುಕೇಷನ್ ಇಲ್ಲ ಅವನಿಗೆ, ಕೆಲಸನೇ ಸಿಗ್ತಾ ಇಲ್ಲ, ಅವ್ನಿಗೆ ಒಳ್ಳೆ ಪೊಸಿಷನ್ ಕೊಡಬೇಕು, ಪೊಸಿಷನ್ ಕೊಡೋನು ಅವನೇ. ಯಾರು ಇವತ್ತವರೆಗೂ ಪ್ರಮೋಷನ್ ಇಲ್ಲ, ತಿರುತಂಗಿ ಅವನಿಗೆ ಪ್ರಮೋಷನ್ ಕೊಡೋನು ತಿರುತಣಿನೇ. ಯಾರಿಗೆ ಇವತ್ತೊಂದು ವಿಶೇಷವಾಗಿ ಎಷ್ಟು ಓದಿದ್ದೀನಿ ಸ್ವಾಮಿ, ಒಂದು ಕೆಲಸ ನನಗೆ ಗೊತ್ತಿಲ್ಲ, ಕೆಲಸ ಕೊಡೋನು ಅವನೇ. ಸುಮ್ಮನೆ ಕೂತ್ಕೊಂಡು ಕೆಟ್ಟ ನನ್ನ ಮಗ, ದೊಡ್ಡ ಶಿಖಾಮಣಿ ಸೋಂಬೇರ್ ನನ್ನ ಮಗ, ಅವನು ಸರಿ ಮಾಡೋದು ಹೆಂಗೆ? ಅಲ್ಲಿ ಹೋದರೆ ಅವನ ಸೋಂಬೇರ್ತನವನ್ನು ಪರಿವರ್ತನೆ ಮಾಡ್ತಾನೆ. ಯಾವ ಕಾಲಕ್ಕೊಂದು ನನ್ನ ಮಗ ಧೈರ್ಯನೇ ಇಲ್ಲ, ಧೈರ್ಯ ಸಾಹಸ ಲಕ್ಷ್ಮಿ. ಅಲ್ಲಿ ಧೈರ್ಯಕ್ಕೆ ವೀರಭದ್ರ ಸ್ವತಃ ಪೂಜೆ ಮಾಡಿರೋ ಸುಬ್ರಹ್ಮಣ್ಯನ, ಅದಕ್ಕೋಸ್ಕರ ಆ ವೀರಭದ್ರನ ಪೂಜೆ ಮಾಡೋ ಆ ಧೈರ್ಯ ಸಾಹಸ ಲಕ್ಷ್ಮಿ
ಧೈರ್ಯವನ್ನು ಕೊಡ್ತಾನೆ. ಒಡವೆ ಸಮೇತ ಅಲಂಕಾರದಲ್ಲಿ ವ್ಯಯವಾಗಿರ್ತಾನೆ ಸುಬ್ರಹ್ಮಣ್ಯ. ಅದಕ್ಕೋಸ್ಕರ ಯಾರ್ಯಾರಿಗೆ ಧನಪ್ರಾಪ್ತಿ ಇಲ್ಲವೋ, ಎಷ್ಟೋ ವರ್ಷದಿಂದ ನಾನು ಒಂದು ನೆಕ್ಲೇಸ್ ಮಾಡ್ಕೊಟ್ಟಿಲ್ಲ ನನ್ನ ಹೆಂಡತಿಗೆ, ಅಯ್ಯೋ ನನ್ನ ಮಗಳಿಗೆ ಒಂದು ನೆಕ್ಲೇಸ್ ಕೊಟ್ಟಿಲ್ಲ ಅನ್ನೋ ಯೋಚನೆ ಇರುತ್ತೆ. ಕೆಲವರು ಅಯ್ಯೋ ನನಗೆ ದುಡ್ಡೇ ಸೇರಿಸ್ಕೊಂಡು ಒಂದು ಬೆಳ್ಳಿ ಬಟ್ಲು ಮಾಡಿಸ್ಕೊಳಕ್ಕಾಗಿಲ್ಲ ನಮ್ಮ ಮನಸ್ಸೇ ಹೋಗ್ತೇಗೆ ಅಂತ ಎಲ್ಲ ಕೇಳ್ತಾರೆ. ಅಂಥವ್ರಿಗೆಲ್ಲರಿಗೂ ಕೊಡೋದು ಸುಬ್ರಹ್ಮಣ್ಯ. ಇದೆಲ್ಲ ಯಾಕೆ ಬಂತು ಅಂದರೆ, ಈ 6 ಸುಬ್ರಹ್ಮಣ್ಯನ ದರ್ಶನವನ್ನು ಈ ಪರಿಹಾರಗಳ ಜೊತೆ ಯಾರು ಮಾಡ್ಕೊಂಡು ಬರ್ತಾರೋ ಅವರಿಗೆ ಒಂದು ಸೈಟು ಅಥವಾ ಒಂದು ಜಮೀನು ಅಥವಾ ಒಂದು ಭೂಮಿ ಪ್ರಾಪ್ತಿ ಶತಸಿದ್ಧ ಬರೆದಿಟ್ಕೊಳ್ಳಿ. ಇದಕ್ಕೆ ಸಾಕ್ಷಿ ಯಾರೋ? ಬ್ರಹ್ಮಾಂಡ ಗುರುಗಳು. ನಾನೇ ಸ್ವತಃ ಏನೂ ಇಲ್ದಿದ್ದಾಗ, ಭೂಮಿನೇ ಇಲ್ದಿದ್ದಾಗ, ಸೈಟ್ ಇಲ್ದಿದ್ದಾಗ ಬಸ್ಸಲ್ಲಿ ಹತ್ಕೊಂಡು ಈ ಕ್ಷೇತ್ರಗಳೆಲ್ಲನೂ ಟ್ರೈನಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ, ನಡ್ಕೊಂಡು ಹೋಗಿ ಎಲ್ಲ ಹೋಗಿ ಬಂದಿದ್ದಕ್ಕೆ ಇವತ್ತು ಆ ಪ್ರಸಿದ್ಧತೆ ಯಾರು ಕೊಟ್ಟಿರೋದು? ಸುಬ್ರಹ್ಮಣ್ಯ. ಅವನು ಹಾಕಿರೋ ಭಿಕ್ಷೆಯಲ್ಲಿ ನಾನು ಇರೋದು. ಅದಕ್ಕೆ ನೀವು ತಮಿಳ್ನಾಡು ದೇವರು ಅನ್ಕೋಬೇಡಿ. ಭಗವಂತ ಪರಮೇಶ್ವರ ಎಲ್ಲರಿಗೂ ಜಗದಪಿತಮ್ಮಂದೇ ಪಾರ್ವತಿ ಪರಮೇಶ್ವರ. ಅವನಿಗಿರ್ತಕ್ಕಂಥ ಮಗ ಇಡೀ ಜಗತ್ತಿಗೆ ಮಗ. ಎಲ್ಲರಿಗೂ ವಿಶೇಷವಾಗಿ ದೊಡ್ಡವನು ಗಣಪತಿ ಗಣಾಧ್ಯಕ್ಷ, 2ನೇವನು ಮಣಿಕಂಠ ಸಾಕ್ಷಾತ್ ಅಯ್ಯಪ್ಪ, 3ನೇವನು ಸುಬ್ರಹ್ಮಣ್ಯ, 4ನೇವನು ಆಂಜನೇಯ, 4ನೇವನು ಅಶೋಕ ಸುಂದರಿ. ಈ 5 ಜನ ಮಕ್ಕಳು. ಪಂಚಭೂತೇನ ಸ್ಥಿರ. ಜ್ಞಾಪಕ ಇಟ್ಕೊಳ್ಳಿ. ಈ 5 ಜನ ಮಕ್ಕಳಲ್ಲಿ ಸುಬ್ರಹ್ಮಣ್ಯ ಭೂಪ್ರಾಪ್ತಿಯನ್ನು ಕೊಡ್ತಕ್ಕಂಥವನೇ, ಭೂಮಿ ಋಣ ತೀರಿಸೋನವನೇ. ನಿಮಗೆ ಭೂಮಿ ಪೂಜೆ ಮಾಡ್ತಕ್ಕಂಥ ವಿಧಿವಿಧಾನಗಳು ಹೀಗೇನೆ. ಗುದ್ಲಿ ಪೂಜೆ ಮಾಡೋದು ಹೇಗೆ? ಗುದ್ಲಿ ಪೂಜೆನ ಏನು ಮಾಡ್ತಾರೆ? ಸುಮ್ಮನೆ ಪೂಜೆ ಮಾಡಿಬಿಡ್ತಾರೆ. ಯಾರ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು? ಹೆಂಡತಿ ಮುಟ್ಟಬೇಕಾ? ಗಂಡ ಇಲ್ಲದೆ ಇದ್ದರೆ ಅವಳು ಪೂಜೆ ಮಾಡಲೇಬಾರ್ದ? ಇದೆಲ್ಲ ತಿಳ್ಕೊಬೇಕು. ಎಲ್ಲಿ ತಿಳ್ಕೊತೀರಾ? ಬ್ರಹ್ಮಾಂಡ ವಿಚಾರದಲ್ಲಿ ಮಾತ್ರ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ ಗುರುಗಳ ಅನುಗ್ರಹವನ್ನು, ವಿಚಾರಗಳನ್ನು ನಿಮಗೆಲ್ಲ ತಿಳಿಸೋಕ್ಕೋಸ್ಕರ ಯಾವ ಕಾರಣಕ್ಕೂ ತಿಳಿಸ್ಕೊಳ್ಳಿ. ನಾನು ದೊಡ್ಡವನು ಅನ್ಕೋಬೇಡಿ. ನನಗಿಂತ ದೊಡ್ಡ ದೊಡ್ಡ ವೃಕ್ಷಗಳಿದೆ. ನಾನು ಬರೀ ಒಂದು ಸಸಿ, ಪುಟಾಣಿ ಸಸಿ. ನನಗಿಂತ ದೊಡ್ಡ ಗಿಡ ಇದೆ, ಅದಕ್ಕಿಂತ ದೊಡ್ಡ ಮರ ಇದೆ, ಅದಕ್ಕಿಂತ ದೊಡ್ಡ ವೃಕ್ಷಗಳೇ ಇದೆ. ಸೊ ಕಲಿಯೋದು ಕಲ್ತಿದ್ದೆಷ್ಟೋ ಬರೀ ನನ್ನ ಕೈಯಷ್ಟು ಮಾತ್ರ ನಾನು ಕಲ್ತಿರೋದು. ಅದನ್ನೆಲ್ಲ ನಿಮಗೆ ಹಂಚಿಬಿಡ್ತಾ ಇದ್ದೀನಿ. ಕಲಿದೇ ಇರೋದು ಪ್ರಪಂಚದಷ್ಟು ಇನ್ನೂ ಎಷ್ಟೋ ಇದೆ. ಅದಕ್ಕೆ ಅಹಂಭಾವ ಅಹಂಕಾರಗಳನ್ನು ಪಡಬೇಡಿ. ಜಗತ್ತಲ್ಲಿ ಏನಿದೆಯೋ ಎಲ್ರಿಗೂ ಹಂಚಿ, ಎಲ್ಲರೂ ಚೆನ್ನಾಗಿರಬೇಕು. ಇದೇ ನನ್ನ ಉದ್ದೇಶ. ಅದಕ್ಕೆ ಜಗತ್ತಂ ಪಿತಮ್ಮಂದೇ ಪಾರ್ವತಿ ಪರಮೇಶ್ವರ ಅಂತ ಎಲ್ಲವನ್ನೂ ಕೃಷ್ಣ ಪರಮಾತ್ಮನಿಗೆ ದ್ರೌಪದಿ ಒಂದು ಕೈ ಎತ್ತಿದಾಗ ಬರಲೇ ಇಲ್ಲ ಭಗವಂತ. 2 ಕೈ ಎತ್ತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಭಗವಂತ ಬಂದೇ ಬರ್ತಾನೆ. ನಂಬಿಕೆ ನಿಮಗೆ ಯಾವತ್ತಿರುತ್ತೋ ಭೂಮಿ ಪ್ರಾಪ್ತಿ ಆಗೇ ಆಗತ್ತೆ ಅನ್ನೋಕ್ಕೋಸ್ಕರ ಇಂಥ ರಹಸ್ಯಗಳನ್ನೆಲ್ಲ ಹೇಳೋದು ಬ್ರಹ್ಮಾಂಡ ವಿಚಾರ ಯೂಟ್ಯೂಬ್ ಚಾನಲಲ್ಲಿ. ಅದನ್ನು ಸಬ್ಸ್ಕ್ರೈಬ್ ಆಗಿ, ಗಂಟೆ ಬಾರಿಸಿ, 4 ಜನಕ್ಕೆ ಹಾಡು ಹಂಗೆ ಹೊಂದಿಸಿದ್ರೆ ವಿಶೇಷತೆ. ಏನಂತೀರ? ರುಚಿ ಅಡುಗೆಗಳನ್ನ ಬೇರೆ ವಿಚಾರ ಹೇಳಬೇಕು. ಯಾವ ಗ್ರಹಕ್ಕೆ ಏನು ಅಡುಗೆ, ಯಾವ ಗ್ರಹಕ್ಕೆ ಯಾವ ಕಾಳು, ಯಾವ ವಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸತ್ಯನಾರಾಯಣ ಪೂಜೆ ಮಾಡಿದಾಗ ನವರಧಾನ್ಯಗಳನ್ನ ಯಾರಿಗಾದ್ರೂ ಕೊಟ್ಬಿಡ್ಬೇಕಾ? ಅರ್ಚಕನ ಕೊಟ್ಟು ಕಳಿಸ್ಬಿಟ್ರೆ ನಿಮ್ಮನೆ ಲಕ್ಷ್ಮಿ ಹೊಟ್ಟೋಗಲ್ವೇನ್ರಿ? ಇದೆಲ್ಲ ತಿಳ್ಕೋಬೇಕು ಅಂದರೆ ಮುಂದಿನ ಸಲ ಕಾಯ್ತಾ ಇರಬೇಕು. ಕೂತ್ಕೊಂಡಿರಿ, ಈಗ ಹೋಗಿ ಆಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳಿ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಭೂಲೋಕಕ್ಕೆ ಸ್ವರ್ಗವನ್ನು ಅನುಭವಿಸೋಕ್ಕೆ ಭೂಪ್ರಾಪ್ತಿ ನಿಮಗೆಲ್ಲ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು.